ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ನನಗೆ ಮೈಕ್ ಕೊಟ್ಟರು ಗಂಟ್ಲು ಕೆಟ್ಟೋಗ್ಬಿಟ್ಟಿದೆ. ದೇವರಿಗೆ ಸ್ತೋತ್ರ. ಬೇಗ ಬೇಗ ಹೋಗ್ಬಿಡೋಣ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 67ರಲ್ಲಿ ಇಲ್ಲಿ ಯೇಸು 12 ಜನ ಶಿಷ್ಯರಿಗೆ ಒಂದು ಪ್ರಶ್ನೆ ಹಾಕ್ತಾನೆ. ಈ ಪ್ರಶ್ನೆ ಎಂಥ ಪ್ರಶ್ನೆ ಅಂದರೆ ಶಿಷ್ಯರ ಮೇಲೆ ಅನುಮಾನದಿಂದ ಹಾಕುವಂಥ ಪ್ರಶ್ನೆ ಅಲ್ಲ, ಯಥಾರ್ಥವಾಗಿ ಹಾಕುವಂಥ ಒಂದು ಪ್ರಶ್ನೆ. ಯೇಸು ಅಲ್ಲಿ 12 ಜನರಿಗೆ ಒಂದು ಪ್ರಶ್ನೆ ಮಾಡಿದ್ದಾನೆ. ಆ ಪ್ರಶ್ನೆ ಏನು ಅಂದರೆ, ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ? ಸಾಕು ಬ್ರದರ್. ಯೇಸು 12 ಜನ ಶಿಷ್ಯರಿಗೆ ಒಂದು ಪ್ರಶ್ನೆ ಹಾಕಿದ. ಆ ಪ್ರಶ್ನೆ ಚರಿತ್ರೆ ಹೇಳ್ತದೆ ಅನುಮಾನದಿಂದಲ್ಲ, ಅವರನ್ನ ಡಿಗ್ರೇಡ್ ಮಾಡುವುದಕ್ಕೆ ಅಂತಲ್ಲ, ಅವರ ಮೇಲೆ ಸಂದೇಹ ಇರುವುದಕ್ಕೆ ಕೇಳಲ್ಪಟ್ಟಂತ ಪ್ರಶ್ನೆ ಅಲ್ಲ. ಯೇಸುಗೆ ಚೆನ್ನಾಗಿ ಗೊತ್ತು ಇವ್ರು ಯಾರು ನನ್ನ ಬಿಟ್ಟು ಹೋಗಲ್ಲ ಅಂತ. ನನ್ನ ಬಿಟ್ಟು ಹೋಗೋದಕ್ಕೆ ಇವ್ರು ಬಂದಿಲ್ಲ ಅಂತನೂ ಗೊತ್ತು. ಬಿಟ್ಟು ಹೋಗೋವ್ರನ್ನ ಯೇಸು ಕರ್ಕೊಂಡು ಬರಲಿಲ್ಲ. ಕರೆಯಲ್ಪಟ್ಟ ಪ್ರತಿಯೊಬ್ಬರು ಬಂಡೆಗಳೋಪಾದಿಯಲ್ಲಿ ನಿಲ್ಲುವಂಥವ್ರನ್ನ ಯೇಸು ಆರಿಸ್ಕೊಂಡ. ಆದ್ರೂ ಯೇಸು ಇಲ್ಲಿ ಕೇಳುವಂಥ ಪ್ರಶ್ನೆ ಏನಂದ್ರೆ, ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ? ಹಾಗಾದ್ರೆ ಅಲ್ಲಿ ಸಂದರ್ಭ ಏನಿದೆ ಅಂದ್ರೆ, ಅನೇಕರು ದೇವರ ಸಂದೇಶವನ್ನು ಕೇಳಿ ಹಿಂದೆ ಹೋಗ್ತಾ ಇದ್ದಾರೆ, ಹಿಂಜಾರಿ ಹೋಗ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ, ಯೇಸು ಹತ್ರ ಇರೋದಕ್ಕೆ ಇಷ್ಟ ಇಲ್ಲದವರಾಗಿ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು 12 ಜನ ಶಿಷ್ಯರಿಗೆ ಅನುಮಾನದಿಂದಲ್ಲ, ಸಂದೇಹದಿಂದಲ್ಲ, ಯಥಾರ್ಥವಾಗಿ ಕೇಳುವಾಗ ಇಲ್ಲಿ ಸಿಮೋನ್ ಮತ್ತು ಪೇತ್ರ ಅವರಿಗೆ ತಲೆ ಕೆಟ್ಟೋಯ್ತು. ಆ 12 ಜನ ಶಿಷ್ಯರಿಗೆ ತಲೆ ಕೆಟ್ಟೋಗಿದೆ. ಅಲ್ಲಿ ಡಿಸ್ಕಷನ್ ನಡೀತಾ ಇದೆ. ಪ್ರಿಯ ಸಹೋದರ ಸಹೋದರಿಯೇ, ಆಗ ಯೇಸು ಕೇಳಿದ ಪ್ರಶ್ನೆಗೆ ಅವರಿಂದ ಬರುವಂತ ಉತ್ತರ ಏನ್ ಗೊತ್ತಾ? ಅಲ್ಲಿ ಸತ್ಯವೇದ ಹೇಳ್ತದೆ, ಸ್ವಾಮಿ ನಾವು ಬಿಟ್ಟು ಹೋಗೋದಕ್ಕೆ ಬಂದಿಲ್ಲಪ್ಪ, ನಾವು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಬಂದಿಲ್ಲ. ಯಾಕೆ ಅಂದ್ರೆ ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯ ಉಂಟು. ನಿನ್ನಲ್ಲಿ ನಿತ್ಯ ಜೀವ ಇರುವಾಗ ನಾವು ಬಿಟ್ಟು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯ, ಆ ವಾಕ್ಯ ಯೇಸು. ಆ ವಾಕ್ಯ ಯಾರಲ್ಲಿ ಬರ್ತದೋ ಅಲ್ಲಿ ದೆವ್ವ ಬಿಡುಗಡೆ ಆಗುತ್ತೆ, ರೋಗ ಬಿಡುಗಡೆ ಆಗುತ್ತೆ, ಗಡ್ಡೆ ಬಿಡುಗಡೆ ಆಗುತ್ತೆ, ಸಮಸ್ಯೆಗಳು ಬಿಡುಗಡೆ ಆಗುತ್ತೆ, ತೊಂದರೆಗಳು ಬಿಡುಗಡೆ ಆಗುತ್ತೆ, ಅಂಧಕಾರದ ಬಲಗಳು ಬಿಡುಗಡೆ ಆಗುತ್ತೆ. ಅರಿಯಲ್ಪಟ್ಟಂತ ನಿಜವಾದ ಭಕ್ತನಾದಂಥವನು ಅವ್ರು ಹೇಳ್ತಾರೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವೆಲ್ಲಿಗೆ ಹೋಗೋಣ? ಎಲ್ಲಾ ಬಿಡುಗಡೆ ಮಾಡುವಂತ ಶಕ್ತಿ ನಿನ್ನ ಹತ್ರನೇ ಇರುವಾಗ ನಾವು ಇನ್ಯಾರನ್ನ ಹುಡುಕೊಂಡು ಹೋಗೋಣ? ಹಲ್ಲೆಲೂಯಾ. ಎಲ್ಲ ನಿನ್ನ ಹತ್ರನೇ ಇದೆಯಲ್ಲ. ದೆವ್ವ ಹೋಗೋದು ನಿನ್ನ ಹತ್ರನೇ ಇದೆ, ರೋಗ ಹೋಗೋದು ನಿನ್ನ ಹತ್ರನೇ ಇದೆ, ಸಮಸ್ಯೆ ಹೋಗೋದು ನಿನ್ನ ಹತ್ರನೇ ಇದೆ. ಎಲ್ಲಾ ಕಾರ್ಯಗಳನ್ನ ಮಾಡುವಂತ ಶಕ್ತಿ ನೀನೇ ಆಗಿರುವಾಗ ನಿನ್ನನ್ನು ಬಿಟ್ಟು ಇನ್ಯಾವ ಶಕ್ತಿ ಹತ್ರ ನಾವು ಹೋಗೋಣ? ದೇವರಿಗೆ ಸ್ತೋತ್ರ. ಯೇಸುಗೆ ಚೆನ್ನಾಗಿ ಗೊತ್ತು ಅವ್ರು ಯಾರು ಬಿಟ್ಟು ಹೋಗಲ್ಲ ಅಂತ. ಆದ್ರೂ ಪ್ರಿಯ ದೇವಜನರ, ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನಲ್ಲಿ ನಿತ್ಯ ಜೀವ ಉಂಟಲ್ಲ. ರೂತಳು 1ನೇ ಅಧ್ಯಾಯ 11ರಿಂದ 18ವರೆಗೂ ಓದುವಾಗ ಅಲ್ಲಿ ರೂತ್ ನಹೋಮಿ ತನ್ನ ಸೊಸೆದಿರಿಗೆ ಒಂದು ಪ್ರಶ್ನೆ ಮಾಡ್ತಾಳೆ. ದೇವರ ವಾಕ್ಯ ಹೇಳ್ತದೆ, ಈ ಅಧ್ಯಾಯ ಮನೆಗೆ ಹೋಗಿ ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ಎಲಿಮೆಲೆಕ್ ಮತ್ತು ನಹೋಮಿ ಈ ದಂಪತಿಗಳಿಗೆ 2 ಗಂಡು ಮಕ್ಕಳು. ಅವರಿಗೆ ಮದುವೆ ಮಾಡಿ 2 ಸೊಸೆದಿರು, ಮಕ್ಕಳಿಲ್ಲ ಅವರಿಗೆ. ಆದ್ರೆ ಇವರು ಇದ್ದಂತ ಪ್ರಾಂತ್ಯ ರಾಜ್ಯದಲ್ಲಿ ಬಹಳ ಘೋರವಾದ ಬರಗಾಲ ಬಂದಾಗ, ಬರಗಾಲದ ನಿಮಿತ್ತವಾಗಿ ಜೀವನ ಮಾಡ್ತಾ ಇದ್ದಂತ ಇವರು ಸಡನ್ ಆಗಿ ಅವ್ರ ಗಂಡ ತೀರೋಗ್ಬಿಟ್ಟಿದ್ದಾನೆ. ಅವ್ರ ಗಂಡ ತೀರೋದಾಗ ಸತ್ಯವೇದ ಹೇಳ್ತದೆ, ನಹೋಮಿ
ಮತ್ತು ಅವರ 2 ಗಂಡು ಮಕ್ಕಳು ಮತ್ತು ಸೊಸೆದಿರು ಅವ್ರ ಗಂಡ ತೀರೋದಂತ ಪ್ರಾಂತ್ಯದಲ್ಲಿ 10 ವರ್ಷಗಳ ಕಾಲ ಜೀವನ ಮಾಡಿದ್ದಾರೆ. ಬರಗಾಲದ ನಿಮಿತ್ತವಾಗಿ ಬದುಕಕ್ಕಾಗಲ್ಲ, ಜೀವಿಸಕ್ಕಾಗಲ್ಲ, ಇರಕ್ಕಾಗಲ್ಲ. ಬರಗಾಲ ಅಂದ್ರೆ ಅಲ್ಲಿ ರೇಷನ್ ಸಿಗಲ್ಲ, ಅಲ್ಲಿ ನೀರು ಸಿಗಲ್ಲ, ಅಲ್ಲಿ ಯಾವ ಫೆಸಿಲಿಟೀಸ್ಗಳು ಸಿಗಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಅವರ ರಾಜ್ಯವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಸಂದರ್ಭ. ಪ್ರಿಯ ಸಹೋದರ ಸಹೋದರಿಯೇ, ಬೇರೆ ಕಡೆಗೆ ಅವರು ವಾಸ ಮಾಡುವಾಗ ಗಂಡ ಸತ್ತೋಗಿದ್ದಾನೆ. ಎರಡನೇದಾಗಿ ಸತ್ಯವೇದ ಹೇಳ್ತದೆ, ಆ ನಹೋಮಿಯ 2 ಗಂಡು ಮಕ್ಕಳು ಕಾರಣಾಂತರಗಳಿಂದ ಅವರು ಸತ್ತೋಗ್ಬಿಡ್ತಾರೆ. ಬರುವುದಕ್ಕೆ ಹಿಂದಿರಿ ಹೋಗಿರಿ, ನಿಮಗೆ ಗಂಡಂದಿರನ್ನ ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ವಲ್ಲ. ಮತ್ತೊಬ್ಬನನ್ನ ಮದುವೆ ಮಾಡಿಕೊಳ್ಳುವ ಪ್ರಾಯವು ನನಗೆ ದಾಟೋಗ್ಬಿಟ್ಟಿದೆ. ಆದುದರಿಂದ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಿರಿ. ಒಂದು ವೇಳೆ ನಿರೀಕ್ಷೆಯಿಂದ ಇವತ್ತೇ ಒಬ್ಬ ಗಂಡನನ್ನು ಮದುವೆ ಮಾಡಿಕೊಂಡ್ರು, ಮಕ್ಕಳನ್ನು ಎತ್ತರು, ಅವ್ರು ದೊಡ್ಡವರಾಗುವ ತನಕ ನೀವಿರ್ತೀರಾ? ಅಲ್ಲಿವರೆಗೂ ಗಂಡಂದಿರಲ್ಲದೆ ಇರುವಿರೋ? ನನ್ನ ಮಕ್ಕಳೇ, ಆಗ ಮಾಡಬೇಡ್ರಿ. ಯೆಹೋವನ ಹಸ್ತವು ನನಗೆ ವಿರುದ್ಧವಾಗಿ ಇರುವುದರಿಂದ ನಿಮಗೋಸ್ಕರ ನಾನು ಬಹಳ ದುಃಖ ಪಡ್ತೇನೆ ಅಂದಳು. ಆಗ ಅವಳು ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟೋದ್ಲು. ರೂತಳು ಆ ಅತ್ತೆಯನ್ನೇ ಸಾಕು. ಅದೇ ನೀವು ಮನೆಗೆ ಹೋಗೋದ್ರಿ. ಇದು ಬಹಳ ಒಳ್ಳೆ ಟಾಪಿಕ್, ಒಂದು ಫ್ಯಾಮಿಲಿ ಸ್ಟೋರಿ. ರೂತಳ ಗಂಡ, ನಹೋಮಿಯ ಗಂಡ ಸತ್ತೋಗಿದ್ದಾನೆ. ಸ್ವಲ್ಪ ವರ್ಷಗಳ ನಂತರ ಮಕ್ಕಳು ಸತ್ತೋದ್ರು. ನಹೋಮಿ ಹತ್ರ ಈಗ ಯಾರು ಉಳ್ಕೊಂಡಿದ್ದಾರೆ? 2 ಸೊಸೆದಿರು. ಒಬ್ಳ ಹೆಸರೇನು? ಓರ್ಪಳು, ಇನ್ನೊಬ್ಳ ಹೆಸರು ರೂತಳು. ನಹೋಮಿ ದೇವರ ಕೋಪ, ದೇವರು ನಮ್ಗೆ ನಡೀತಾ ಇರೋ ಟೈಮ್ ಸರಿ ಇಲ್ಲ, ನನ್ನ ಹತ್ರ ನೀವು ಇರಬೇಡ್ರಿ, ನಿಮ್ಮ ತಾಯಿದಿರ ಮನೆಗೆ ಹೋಗ್ರಿ ಅಂತ ಅವಳು ಪ್ರೇರೇಪಿಸಲ್ಪಟ್ಟಾಗ ನಿಜವಾಗ್ಲೂ ಅರಿಯಲ್ಪಟ್ಟವಳು ಅತ್ತೆಯನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಮಾಡಲ್ಲ. ಇನ್ನೊಬ್ಬಾಕೆ ಅತ್ತೆಗೆ ಮುದ್ದಿಟ್ಟು ಹೊರಟೋಗ್ತಾಳೆ. ಇದು ಏನ್ ಸೂಚನೆ ಅಂದ್ರೆ, ನಹೋಮಿ ಇಲ್ಲಿ ಯೇಸು ಸ್ವಾಮಿ, ಮುತ್ತಿಡವನು ಬಂದು ಯೂದ, ಜೊತೆಲಿರೋನು ರೂತ್. ಹಲ್ಲೆಲೂಯಾ. ಇಲ್ಲಿ ಯೇಸು ಅದನ್ನು ಕೇಳ್ತಾನೆ, ನೀವು ಬಿಟ್ಟು ಹೋಗ್ಬೇಕಂತ ಇದ್ದೀರಾ? ಆಗ ಅವ್ರು ಹೇಳ್ತಾರೆ, ರೂತಳ ಹಾಗೆ ನಾವು ಬಿಟ್ಟು ಹೋಗಕ್ಕೆ ನಾವು ರೆಡಿ ಇಲ್ಲ. ಅವಳು ಬಿಟ್ಟು ಹೋಗ್ಬೋದು, ನಾನು ಬಿಟ್ಟು ಹೋಗಲ್ಲಮ್ಮ. ನಿನ್ ಕಷ್ಟ ನನ್ನ ಕಷ್ಟ, ನಿನ್ ಸುಖ ನನ್ನ ಸುಖ, ನಿನ್ನ ನೋವು ನನ್ನ ನೋವು, ನಿನ್ನ ಸಮಸ್ಯೆ ನನ್ನ ಸಮಸ್ಯೆ. ನೀನ್ ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ. ನಿನ್ ದೇವರೇ ನನ್ನ ದೇವರು, ನಿನ್ಗೊಳ್ಳೇದೇ ನನ್ಗೊಳ್ಳೇದು. ನೀನ್ ಯೋಚನೆ ನಾನು ಯೋಚನೆ ಮಾಡ್ತೀನಿ, ನೀನೇನ್ ಹೇಳ್ತೀಯೋ ಅದನ್ನು ಮಾಡ್ಲಿಕ್ಕೆ ನಾನು ರೆಡಿ. ಒಂದು ಆಮೇಲೆ ಹೇಳ್ರಿ. ಯೇಸು ಅದನ್ನೇ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ನೀವು ಬಿಟ್ಟು ಹೋಗ್ಬೇಕಂತ ಇದ್ದೀರಾ? ಕಷ್ಟದ ಟೈಮಲ್ಲಿ, ಇಕ್ಕಟ್ಟಿನ ಟೈಮಲ್ಲಿ, ನೋವಿನ ಟೈಮಲ್ಲಿ, ಸಮಸ್ಯೆಯ ಟೈಮಲ್ಲಿ, ಅವಮಾನದ ಟೈಮಲ್ಲಿ, ತೊಂದರೆಗಳ ಟೈಮಲ್ಲಿ, ಇಕ್ಕಟ್ಟು ಬಿಕ್ಕಟ್ಟಿನ ಸಮಯದಲ್ಲಿ, ಪ್ರಿಯ ಸಹೋದರಿಯೇ, ನಿಜವಾದ ಶಿಷ್ಯ ಹೇಳ್ತಾನೆ, ನಾವೆಲ್ಲಿಗೆ ಹೋಗೋಣಪ್ಪ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯ ಉಂಟಲ್ಲ, ಅದಕ್ಕಾಗಿಯೇ ನಿನ್ನಲ್ಲಿ ನಾವು ನೆಲೆಗೊಂಡಿದ್ದೇವೆ. ನೀನೇನ್ ಹೇಳ್ತೀಯೋ ಅದನ್ನೇ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ.
ಅದನ್ನೇ ರೂತ್ ನಹೋಮಿಗೆ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ 15ರಲ್ಲಿ, ಹಾ ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸ ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ನೀನೇನ್ ಮಾಡ್ಬೇಡಮ್ಮ, ಒತ್ತಾಯ ಮಾಡಬೇಡ ದಯಮಾಡಿ. ನೀನು ಎಲ್ಲಿಗೆ ಹೋದರು ನೋಡಿ ಅವಳು ಹೇಳ್ತಾಳೆ ಈಗ ರೂತ್, ನೀನ್ ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಬರುವೆ. ನಾನು ಅಲ್ಲಿಗೆ ಬರ್ತೀನಿ. ನೀನು ವಾಸಿಸುವಲ್ಲೇ ನಾನು ವಾಸಿಸ್ತೀನಿ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಿರಬೇಕು. ಮರಣದಿಂದಲ್ಲದೆ ನನ್ನನ್ನು ನಾನು ಅಗಲಿದರೆ. ನೋಡಿ, ಒಂದು ವೇಳೆ ಈ ಮಾತಾಡಿಬಿಟ್ಟಿದ್ದೀನಿ, ನಿನ್ನ ಬಿಟ್ಟು ನಾನೇನಾದ್ರು ಹೋದ್ರೆ ಮರಣ ಬರಕ್ಕೆ ಮುಂಚೆ ದೇವರು ಬೇಕಾದದ್ದನ್ನ ನನಗೆ ಮಾಡಲಿ. ಇದು ಯಾರ ಒಡಂಬಡಿಕೆ? ಯೇಸು ಕ್ರಿಸ್ತನ ಜೊತೆಯಲ್ಲಿ ಶಿಷ್ಯರ ಒಡಂಬಡಿಕೆ. ಶಿಷ್ಯರು ಬರಕ್ ಮುಂಚೆ ದೇವರು ನಹೋಮಿಯ ಜೀವಿತದಲ್ಲಿ, ರೂತಳ ಜೀವಿತದಲ್ಲಿ ಆ ಅನುಮತಿಯನ್ನು ಅನುಗ್ರಹಿಸಿಕೊಟ್ಟಿದ್ದ. ಅವತ್ತೇ ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ, ನನ್ನನ್ನು ಹೋಗುವಂತ ಒತ್ತಾಯ ಮಾಡಬೇಡ, ದಯಮಾಡಿ ನನಗೆ ಒತ್ತಾಯ ಮಾಡಬೇಡ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ನೀನ್ ಎಲ್ಲಿಗೆ ಹೋಗುದ್ರು ನಾನು ಅಲ್ಲಿಗೆ ಬರ್ತೇನೆ. ನೀನ್ ಎಲ್ಲಿ ವಾಸ ಮಾಡ್ತೀಯೋ ಅಲ್ಲಿ ನಾನು ವಾಸ ಮಾಡ್ತೇನೆ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನ್ ಸಾಯುವಲ್ಲೇ ನಾನು ಸಾಯ್ತೀನಿ. ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದಲ್ಲದೆ. ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನ ಮಾಡಲಿ. ಆ ವರ್ಡ್ ಬರುವಾಗ ನಹೋಮಿ ಸೈಲೆಂಟ್ ಆಗ್ಬಿಟ್ರು. ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳುವಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಿನ್ನ ಬಿಟ್ಟು ನಾವೆಲ್ಗೋಗೋಣ? ಹಲ್ಲೆಲೂಯಾ. ನಿನ್ನ ಬಿಟ್ಟು ನಾವೆಲ್ಗೋಗೋಣಪ್ಪ? ಆ ನಿತ್ಯ ಜೀವ ಬಿಟ್ಟು ನಮಗೆ ಬೇರೇನು ಬೇಡ ದೇವರೇ. ಆ ಜೀವ ನಿನ್ನಲ್ಲಿ ಮಾತ್ರ. ಅದಕ್ಕೆ ಯೋಹಾನ 6ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ಅದಕ್ಕೆ ಯೇಸು ಶಿಷ್ಯರಿಗೆ ಹೇಳ್ತಾನೆ, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 6:7 ಓದಿ. ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಸಾರಿ ಬ್ರದರ್ 6:70. ಅದಕ್ಕೆ ಯೇಸು 12 ಮಂದಿಯಾದ ನಿಮ್ಮನ್ನು ಆರಿಸಿ ತೆಗೆದುಕೊಂಡನಲ್ಲವೋ, ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. ಈ ಮಾತಿನಿಂದ ಆತನು ಸೀಮೋನನ ಮಗನಾದ ಇಸ್ಕರಿಯೋತ್ ಯೂದನನ್ನು. ಹಲ್ಲೆಲೂಯಾ. ನಿತ್ಯ ಜೀವ ಐತೆ ಅಂತ ಯೇಸು ಕ್ಲಾಪ್ಸ್ ಹೊಡಿಲಿಲ್ಲ, ಪರವಾಗಿಲ್ಲ ಅಂತ. 12 ಜನ ಇದ್ದೀರ, ಓಕೆ. ಅದರಲ್ಲಿ ಒಬ್ಬ ಯೂದ ಇದ್ದಾನಲ್ಲ, ಅವನ್ ಕೆಟ್ಟವನಲ್ಲ ಅಂತ. ಯೂದ ಅವನ್ ಕೆಟ್ಟವನಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇದ್ದವನ್ಗೆ. ಅದು ಬೈಬಲ್ ಹೇಳ್ತದೆ, ಕೆಟ್ಟದ್ದನ್ನು ಮಾಡುವಂತ ವ್ಯಕ್ತಿಗೆ ಅವಕಾಶ ಕೊಟ್ಟ ನಿಮಿತ್ತ ಅವನ್ ಕೆಟ್ಟೋಗ್ಬಿಟ್ಟ. ಹಣ ಆಸೆ ಅವನಿಗೆ. ಅಲ್ಲಿ ಮಾತ್ರ ಹಣದ ಆಸೆ ಇರಲಿಲ್ಲ. ಅದಕ್ಕೂ ಮುಂಚೆ ಯೇಸು ನಿರ್ದರ್ಶನ ತೋರಿಸ್ತಾನೆ. ಒಂದು ಮನೆಗೆ ಯೇಸು ಊಟಕ್ಕೆ ಹೋಗಿದ್ದಾಗ ಊಟಕ್ಕೆ ಕರೆಯಲ್ಪಟ್ಟವನು ಊಟ ಬಡಿಸಕ್ಕೆ ಮುಂಚಿತವಾಗಿ ಯೇಸು ಕೂತಿರುವಾಗ ಅಲ್ಲಿ ಮರಿಯಳು ಒಂದು ಮರಲ್ಲಿ ನಿಂತ್ಕೊಂಡು ಯೇಸುವನ್ನು ನೋಡ್ತಾ ಇದ್ದಾಳೆ. ಯೇಸು ಫ್ರೀ ಇದ್ದಾನ, ಯೇಸು ಫ್ರೀ ಇದ್ದಾನ ಅಂತ ನೋಡುವಾಗ ಮೌನವಾಗಿ ಯೇಸು ಕೂತಿರುವಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಸುಗಂಧ ತೈಲವನ್ನ ಬಚ್ಚಿಟ್ಕೊಂಡು ಬಂದಿದ್ದಾಳೆ. ಯೇಸು ಮೌನವಾಗಿರೋದನ್ನ ಅವಳು ಕಾಯ್ತಾ ಇದ್ದಾಳೆ. ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಆಕೆ ಹೃದಯವನ್ನ ಯೇಸುವಿನ ಪಾದದ ಬಳಿ ಹಾಕಬೇಕಂತ ಕಾಯ್ತಾ ಇದ್ದಾಳೆ. ಸಮಯ ಬಂತು. ಒಂದು ಮನೆಗೆ ಊಟಕ್ಕೆ ಹೋಗಿದ್ದಾರೆ ಯೇಸು, ಶಿಷ್ಯರೆಲ್ಲ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ,
ಮರಿಯಳು ಒಂದು ಕಡೆ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ. ಯೇಸು ಒಬ್ಬಂಟಿಗನಾಗಿರುವಾಗ ಅವಳು ಓಡಿ ಓದಿ ಬ್ರದರ್. ಆತನು ಗೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆ ಉಳ್ಳ ಆ ಸುಗಂಧ ತೈಲವನ್ನ ಭರಣಿಯನ್ನು ತೆಗೆದುಕೊಂಡು ತಂದು ಆ ಭರಣಿಯನ್ನು ಒಡೆದು ತೈಲವನ್ನ ಆತನ ತಲೆ ಮೇಲೆ ಒಯ್ದಳು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು ಈ ತೈಲವನ್ನ ನಷ್ಟ ಮಾಡಿದ್ದು ಏಕೆ? ಇದನ್ನ 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಚೀ ಹಾಕಿದರು. ದೇವರಿಗೆ ಸ್ತೋತ್ರ. ಆದರೆ ಯೇಸು ಈಕೆಯನ್ನು ಬಿಡಿ, ಈಕೆಗೆ ಯಾಕೆ ತೊಂದರೆ ಕೊಡ್ತೀರಾ? ಈಕೆಯು ನನಗೆ ಒಳ್ಳೆ ಕಾರ್ಯವನ್ನ. ಹಲ್ಲೆಲೂಯಾ. ಈ ಆಲೋಚನೆ ಬಂದಿದ್ದು ಯಾರು ಗೊತ್ತಾ? ಯೂದನಿಗೆ. ಚರಿತ್ರೆ ಹೇಳ್ತದೆ, ಅವನಿಗೆ ಸ್ವಲ್ಪ ಮೆತ್ಕೊಂಡಿತ್ತಂತೆ ಹಣದ ಅಮಿಷ. ಹಣ ಬೇಕಾಗಿತ್ತು ಅವನಿಗೆ. ಒಂದು ದಿನದ ಕೂಲಿ ಅಂತದು 300 ರೂಪಾಯಿ. ಅವನು ಹೇಳ್ತಾನೆ, ಈ 300 ರೂಪಾಯಿನ ಎತ್ಕೊಂಡು ಹೋಗಿ ಬಡವರಿಗೆ ನೀನು ದಾನ ಧರ್ಮ ಮಾಡ್ಬೋದಾಗಿತ್ತಲ್ಲ, ಊಟ ಹಾಕ್ಬೋದಾಗಿತ್ತಲ್ಲ. ಆತ ಆಕೆಯ ಯಥಾರ್ಥತೆಯನ್ನು ಗಮನಿಸ್ತಿಲ್ಲ, ಆಕೆಯ ಭಯಭಕ್ತಿಯನ್ನು ಗಮನಿಸ್ತಿಲ್ಲ, ಆಕೆಯ ವಿಧೇಯತೆಯನ್ನು ಗಮನಿಸ್ತಿಲ್ಲ, ಆಕೆಯ ಪರಿಶುದ್ಧತೆಯನ್ನು ಗಮನಿಸ್ತಿಲ್ಲ, ಆಕೆಯ ದೀನತೆಯನ್ನು ಗಮನಿಸ್ತಿಲ್ಲ. ಅವನ ಗಮನ ಹಣದ ಕಡೆ ಹೋದ ನಿಮಿತ್ತವಾಗಿ. ಪ್ರಿಯ ಸಹೋದರಿಯೇ, ಇಲ್ಲಿ ಯೇಸು ಹೇಳ್ತಾನೆ, 12 ಜನರನ್ನ ಕರೆಯಲ್ಪಟ್ಟಿದ್ದು ನಾನೇ. ಆದ್ರೂ ಅದರಲ್ಲಿ ಒಬ್ಬನಿದ್ದಾನಲ್ಲ, ಅವನು ಸೈತಾನನಿಗೆ ಅವಕಾಶ ಕೊಟ್ಟ ನಿಮಿತ್ತವಾಗಿ ಸೈತಾನನ ಮಗನಾಗಿದ್ದಾನೆ. ಇವತ್ತು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಬೇಕು. ಯೇಸು ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಹೋಗ್ಬೇಕಂತ ಇದ್ದೀರಾ? ಅವನು ಹೇಳ್ತಾನೆ, ಸ್ವಾಮಿ ಬಿಟ್ಟು ಹೋಗಲ್ಲ, ನಿನ್ನ ಹತ್ರ ನಿತ್ಯ ಜೀವ ಇದೆ. ಅದಕ್ಕೆ ಯೇಸು ನಾವು ಬಿಟ್ಟು ಹೋಗ್ಬಾರ್ದು ಅಂತಾನೆ ನಮ್ಮನ್ನು ಅವನ ಶರೀರದ ಅಂಗಗಳಾಗಿ ಸ್ವೀಕಾರ ಮಾಡಿದ. ಸಭೆಗೆ ಶಿರಸ್ಸು ಅವನೇ, ಆ ಶರೀರದ ಅಂಗಗಳು ನಾವು. ಕರ್ತನ ಮೇಜು ಮುರಿಯುವಾಗ ಯೇಸು ಹೇಳ್ತಾನೆ, ಇದು ನನ್ನ ದೇಹ, ಇದು ನನ್ನ ರಕ್ತ, ಇದರಲ್ಲಿ ಪಾನ ಮಾಡುವ ಪ್ರತಿಯೊಬ್ಬನು ನನ್ನ ಒಳಗೆ ಸೇರಲ್ಪಟ್ಟವನಾಗಿದ್ದ. ಇದು ನನ್ನ ಆಜ್ಞೆ, ಇದನ್ನು ನೀವು ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ಯೂದ ಕೆಟ್ಟವನಲ್ಲ. ಸೈತಾನಿಗೆ ತನ್ನ ಜೀವಿತವನ್ನ ಅವನ ಜಾಗ ಕೊಟ್ಟ ನಿಮಿತ್ತ ಅವನ ಮೇಲೆ ಅವನು ಅಧಿಕಾರ ಮಾಡಲ್ಪಟ್ಟಂತವನು ಜಾಸ್ತಿ ದಿನ ಇರಲಿಲ್ಲ ರೀ. ಅವನಿಗೆ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಹಿಡ್ಕೊಡ್ಬಾರ್ದಾಗಿತ್ತು, ನಾನು ಒಪ್ಪಿಸಬಾರ್ದಾಗಿತ್ತು. ಅವನು ಹೋಗಿ ಬೇಡ್ಕೊಳ್ತಾನೆ, ಆ ಹಣನ ವಾಪಸ್ ತಗೊಂಡು ನನಗೆ ಯೇಸುನ ಕೊಡಿ. ಅವರು ಒಪ್ಪೋದಿಲ್ಲ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೇಳ್ತದೆ. ಅವ್ರು ಕೇಳ್ತಾನೆ, ಇಸ್ಕರಿಯೋತ ಮರಿಯಳಿಗೆ, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ, ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಬಡವರಿಗೋಸ್ಕರ ಚಿಂತೆ ಮಾಡಿ ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ತಕ್ಕೊಳ್ಳುವನಾಗಿರೋದ್ರಿಂದಲೇ ಆ ಪ್ಲಾನ್ ಅವನಿಗೆ ಬಂತು. ದೇವರಿಗೆ ಸ್ತೋತ್ರ. ಯೋಶುವ 24ನೇ ಅಧ್ಯಾಯ 15ನೇ ವಚನ ಹೇಳ್ತದೆ. ಪ್ರಿಯ ದೇವಜನರೇ, 22ವರೆಗೂ ಓದುವಾಗ ಅಲ್ಲಿ ಯೋಶುವ ಒಂದು ಸ್ಟೇಟ್ಮೆಂಟ್ ಕೊಡ್ತಾನ್ರಿ. ಏನ್ ಹೇಳ್ತಾನೆ ಅಂದ್ರೆ, 15ನೇ ವರ್ಷದಲ್ಲಿ ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಂಡಿದ್ದರೆ
ಸೇವಿಸೋದು ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಅವನು ಎಷ್ಟು ಡೆಪ್ತ್ ಆಗಿ ಹೇಳ್ತಾನೆ ಅಂದ್ರೆ, ಈಗಲೇ ತೀರ್ಮಾನ ಮಾಡಿ ಅಂತಾನೆ. ತೀರ್ಮಾನ ಮಾಡೋಕ್ಕೆ ಟೈಮೇ ಕೊಡಲ್ಲ ಅವನು. ನೋಡ್ರಿ, ಅವ್ನು ಟೈಮೇ ಇಲ್ಲ. ಹೋಗಿ ನಾಳೆ ನಿಮ್ಮ ಮನೇಲಿ ಡಿಸ್ಕಷನ್ ಮಾಡ್ಕೊಂಡು ಏನ್ ಮಾಡ್ತೀರಿ ಅಂತ ಹೋಗಿ ನನ್ಗೆ ಹೇಳಿ ಅಂತ ಹೇಳ್ತಾ ಇಲ್ಲ. ಅವನು ಎಷ್ಟು ಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗಲೇ ಸಡನ್ ಆನ್ಸರ್, ಸ್ಪಾಟ್ ಅಲ್ಲೇ. ನಿನ್ಗೆ ಅಳ್ಳಾಡಕ್ಕೂ ಟೈಮ್ ಇಲ್ಲ. ಎಂತ ಕಠಿಣವಾಗಿ ಮಾತಾಡ್ತಾನೆ ಅಂದ್ರೆ ಅವನು. ಏಸುನ ನಂಬ್ತೀರಾ? ಈಗಲೇ ನಂಬು ಅನ್ಬೇಕಂತೆ ನಾವು. ನಾಳೆಗೆ ಅವಕಾಶ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ ಗೊತ್ತಾ, ಲಕ್ಸುರಿ ಬಿಲೀವರ್ಸು, ಟೈಮ್ ತಗೊಳ್ಳಿ ಅಂತೀವಿ. ಎಷ್ಟೋ ನನಗೆ ಜನ ಬಂದು ಹೇಳವ್ರೆ, ಬ್ರದರ್ ಅಪ್ಪಿ ಅವನಿಗೆ ಬ್ಯಾಪ್ಟಿಸಮ್ ಕೊಟ್ಬಿಟ್ಟಿರ ಬ್ರದರ್, 1 ವರ್ಷ ಬರಲಿ ಚರ್ಚ್ಗೆ, ನೈಟೇ ಸತ್ತೋಗ್ಬಿಟ್ರೆ ಏನು ಮಾಡೋಣ? ನೈಟೇ ಸತ್ರ ಏನು ಮಾಡೋಣ? ದೇವ್ರು ನಿನಗೆ ಕೇಳಲ್ಲ, ಲೆಕ್ಕ ನನಗೆ ಕೇಳ್ತಾರಲ್ಲ. ನಂಬುವವನಿಗೆ ರಕ್ಷಣೆ ಅಂತ ದೇವರು ಹೇಳಿದಾನಲ್ಲ. ಇಲ್ಲಿ ಯೋಶುವ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನಗಳೇ, ಯಾರನ್ನ ಸೇವಿಸ್ಬೇಕಂತ ಇದ್ದೀರಾ? ಇವಾಗಲೇ ನನ್ನ ಮುಂದೆನೆ ತೀರ್ಮಾನ ಮಾಡಿ. ಅದಕ್ಕೆ ಅವನು ಹೇಳ್ತಾನೆ, ಇವತ್ತೇ ಹೋದ್ರೆ ಅದು ಇವತ್ತೇ ಆರಿಸ್ಕೊಳ್ರಿ. ನಿಮ್ಮ ಪೂರ್ವಿಕರು ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ಯಾರು ಬೇಕು ನೀವು ಆರಿಸ್ಕೊಳ್ರಿ, ಅವ್ರು ಬೇಕಾ ನಾವು ಬೇಕಾ? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನೋಡಿ, ಅವನು ಹೇಳ್ತಾನೆ, ಯಾರು ಬೇಕು ಇವತ್ತು ಆರಿಸ್ಕೊಳ್ರಿ, ಆದ್ರೆ ನಾನು ನನ್ನ ಮನೆಯವರು ಯೆಹೋವನನ್ನೇ. ಒಂದು ಅಲ್ಲೆಲ್ಲೂ ಹೇಳ್ಬೋದಾ? ಒಂದು ಚಿಕ್ಕ ಮಗು ಬಂದು ನನಗೆ ಕೇಳ್ತು, ಮಂಜು, ಚಿಕ್ಕ ಮಗು ಬಂದು ಕೇಳ್ತು ಏನಂದ್ರೆ, ಅಂಕಲ್ ಹೇಳಬೇಡ ಅಂಕಲ್, ಆ ಚರ್ಚವರು ನೀವು ಹೇಳಕ್ ಮುಂಚೆ ಅಲ್ಲೆಲ್ಲೂ ಹೇಳ್ತಾರೆ, ಈ ಚರ್ಚವ್ರು ಯಾಕೆ ಹೇಳಲ್ಲ? ನಂದು ಆ ಚರ್ಚವ್ರು ಯಥಾರ್ಥವಾಗಿ ಹೋಗ್ತಾರೆ, ಈ ಚರ್ಚವ್ರು ಮೇಂಟೈನ್ ಮಾಡ್ತಾವ್ರೆ, ಸ್ಟೇಟಸ್ ಮೇಂಟೈನ್ ಮಾಡ್ತಾವ್ರೆ, ಲೆವೆಲ್ ಮೇಂಟೈನ್ ಮಾಡ್ತಾ ಇದೀವಿ. ಅವ್ರು ಏನು ನೋಡಲ್ಲ. ಅಲ್ಲೆಲ್ಲೂಯ. ಯೋಶುವ ಹೇಳ್ತಾ ಇದ್ದಾನೆ, ಈಗಲೇ ಹೇಳು, ಯೇಸು ಬೇಕಾ ನಿನಗೆ ರಕ್ಷಣೆ? ಯೇಸು ಬೇಕಾ ನಿನಗೆ ಬಿಡುಗಡೆ? ಯೇಸು ಬೇಕಾ ನಿನಗೆ ಸ್ವಸ್ಥತೆ? ಪ್ರಿಯ ಸಹೋದರಿಯೇ, ದೇವರ ವಾಕ್ಯದಲ್ಲಿ ಯೋಶುವ ಯಾರು ಗೊತ್ತಾ? ಮೋಶೆಯ ಜೊತೆಲಿದ್ದಂಥವನು. ಮೋಶೆ ತದನಂತರ ದೇವರ ಆರಿಸಲ್ಪಟ್ಟವನು. ಮೋಶೆ ಹೋದ್ಮೇಲೆ, ಮೋಶೆ ಹೋಗುವಾಗ ಯೋಶುವನ ರೆಕಮೆಂಡ್ ಮಾಡಲಿಲ್ಲ. ಯೋಶುವ ಆ ಸಮುದಾಯವನ್ನ, ಆ ಸಮೂಹವನ್ನ, ಆ ಹಿಂಡನ್ನ, ಆ ಗುಂಪನ್ನ ನಡೆಸುವಂತ ನಾಯಕನಾದ ನಿಮಿತ್ತ ಅವನ ಬಾಯಲ್ಲಿ ಬರುವಂತ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ. ನಿಮ್ಗೆ ಯಾರು ಬೇಕು? ನಿಮ್ಗೆ ಜೀವ ಇರೋವನು ಬೇಕಾ, ಜೀವ ಇಲ್ಲದೆ ಇರೋನು ಬೇಕಾ? ಯಾಕೆ ಜೀವ ಉಳ್ಳ ದೇವರು ಅಂತ ಹೇಳಿದ್ರು ಗೊತ್ತಾ ಜ್ಯೋತಿಯವರೇ? ಜೀವ ಉಳ್ಳ ದೇವರು ಅಂತ ಯಾಕೆ ಹೇಳಿದ್ರು? ಸಿಂಪಲ್ ರೀ, ಇನ್ನೊಂದಕ್ಕೆ ಜೀವ ಇಲ್ಲ, ಅದಕ್ಕೆ ಇವನಿಗೆ ಜೀವ ಉಳ್ಳ ದೇವರು ಅಂತ. ಇನ್ನೊಂದಕ್ಕೆ ಜೀವ ಇಲ್ಲದೆ ಇರೋದಕ್ಕೆ ಇವನಿಗೆ ಜೀವ ಉಳ್ಳ ದೇವರು ಅಂತಿದ್ದು. ಅದಕ್ಕೂ ಜೀವ ಇದ್ದಿದ್ರೆ ಇವನಿಗೆ ಜೀವ ಉಳ್ಳ ದೇವರು ಅಂತ ಹೇಳ್ತಾ ಇರಲಿಲ್ಲ. ಅದು ನಮಗೆ ಗೊತ್ತಿರಬೇಕು. ಅದಕ್ಕೆ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನಲ್ಲಿ ನಿತ್ಯ ಜೀವ ಇದೆಯಲ್ಲ. ಬೇರೆಯವ್ರ ಹತ್ರ ಇದ್ದಿದ್ರೆ ಇವ್ನು ಇರ್ತಾ ಇದ್ದ ಇಲ್ಲಿ? ಬೇರೆಯವ್ರ ಹತ್ರ ಅವನೇನಾದ್ರೂ ಕಂಡುಕೊಂಡಿದ್ದಿದ್ರೆ ಯೇಸು ಹತ್ರ ಇವ್ರು 12 ಜನ ಇರ್ತಾ ಇರ್ಲಿಲ್ಲ. ಇಲ್ಲದೆ ಹೋದ ನಿಮಿತ್ತ ಯೇಸು ಹತ್ರ ಇದ್ದಾರೆ. ಆಮೇಲೆ ಹೇಳ್ರಿ, ಎಷ್ಟು ಜನ ನಂಬ್ತೀರ ಯೇಸು ಹತ್ರ ಜೀವ ಇದೆ ಅಂತ? ಅಲ್ಲಿ ಇವತ್ತು 4 ಜನಕ್ಕೆ ಟೆಸ್ಟಿಮನಿ ಬಂತು ಲಾಸ್ಟಲ್ಲಿ. ಒಬ್ಬರಿಗೆ ಕಲ್ಲು ಬಂದ್ಬಿಟ್ಟಿದೆ ಹೊಟ್ಟೆಲಿ. ಲಾಸ್ಟ್ ಅನೈಂಟಿಂಗ್ ಪ್ರೇಯರ್ ಅಲ್ಲಿ ದೇವರಾತ್ಮ ಹೇಳಿದ್ರು, ಒಬ್ಬರಿಗೆ ಕಲ್ಲಿದೆ ಬ್ರದರ್, ಅದೆಲ್ಲ ರೆಕಾರ್ಡ್ ಆಗಿದೆಯಾ? ಇದು ಕಟ್ ಮಾಡಿ. ಕಲ್ಲಿದೆ. ಇನ್ನೊಬ್ಬರಿಗೆ ರಾತ್ರಿ ಮಲಗುವಾಗ ಯಾವುದೋ ಒಂದು ಪ್ರಾಬ್ಲಮ್, ದೇವರಾತ್ಮ ಮಾತಾಡ. ಇನ್ನೂ 2 ಕಾರ್ಯ ಮಾತಾಡಿದ್ರು. ಲಾಸ್ಟಲ್ಲಿ ಅವ್ರು ಬಂದು ಹೇಳ್ತಾರೆ, ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ಪಾಸ್ಟರ್ ನನ್ನ ಗಂಡನ ಇವತ್ತು ಎಳ್ಕೊಂಡ್ ಬಂದಿದ್ದೀನಿ, ಅವನ್ ಚರ್ಚ್ಗೆ ಬರಲ್ಲ. ಇವನೇ ಬಂದಿದ್ದು. ಏನು ನಿಮ್ಮ ಪ್ರಾಬ್ಲಮ್ ಬಂದೆ?
ನೀವು ಹೇಳಿದ್ರಲ್ಲ ಕಲ್ಲದ ಅದೇ ಪ್ರಾಬ್ಲಮ್. ಹಂಗಾರೆ ನಿನ್ನ ದೇವ್ರು ಪ್ರೀತಿಸ್ತಾ ಇದ್ದಾನೆ. ನೀನು ಫೋನ್ ಮಾಡಿ ಹೇಳಿಲ್ಲ ರಾತ್ರಿ ಕಲ್ಲೈತೆ ಹೊಟ್ಟೆಯಲ್ಲಿ ಅಂತ, ಇಲ್ಲ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದ ಕಲ್ಲನ್ನ, ಇಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡ್ ಬಂದಿದ್ಯಾ. ದೇವರು ಹೃದಯ ನೋಡ್ತಾನೆ. ನಿನ್ ಕಲ್ಲನ್ನ ತೆಗೆದಾಕೋ ದೇವರು ಕಲ್ಲಾದ ಹೃದಯವನ್ನ ಮೃದುವಾಗಿ ಮಾಡ್ತಾನೆ. ಅದಕ್ಕೆ ಪೇತ್ರನ ಹೇಳ್ತಾನೆ, ಜೀವ, ನಿತ್ಯ ಜೀವ ನಿನ್ನಲ್ಲಿ ಇದೆಯಲ್ಲ. ನಾವು ಜೀವವುಳ್ಳ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಯೋಶುವ ಹೇಳ್ತಾನೆ, ಯಾರು ಬೇಕು ನಿಮಗೆ ಇವತ್ತೇ ಸೆಲೆಕ್ಟ್ ಮಾಡ್ಕೊಡ್ರಿ, ಆರಿಸ್ಕೊಡ್ರಿ. ಆರಿಸ್ಕೊಳ್ಳೋದು ಅಂದ್ರೇನು? ಅವನು ಉದ್ದೇಶಪೂರ್ವಕವಾಗಿ ಹೇಳ್ತಾನೆ ಯೋಶುವ, ಯಾರನ್ನ ಆರಿಸ್ಕೊಳ್ಳಿ ಅಂತ? ಯೇಸುನ, ಸತ್ಯದೇವ್ರನ್ನ ಆರಿಸ್ಕೊ ಅಂತಾನು ಒತ್ತಾಯ ಮಾಡಿ ಹೇಳ್ತಾನೆ, ಉದ್ದೇಶವಾಗಿ ಹೇಳ್ತಾನೆ. ನಿಲ್ಲಿಸ್ಕೊಂಡು ಹೇಳ್ತಾವನೆ, ಆ ಕಡೆಗೆ ಹೋಗ್ಬೇಡ್ರಿ, ಇಲ್ಲಿ ಜೀವ ಇದೆ, ಈ ಕಡೆ ಬಂದ್ರಿ. ನಾವೇನು ಮಾಡ್ತೀವಿ? ಇಲ್ಲಿ ಬರಬೇಡ್ರಿ, ಅಲ್ಲೇ ಹೋಗಿ ಅಂತ. ಯಾರೋ ಫೋನ್ ಮಾಡಿದ್ರು ನನಗೆ, ನಮ್ಮ ಮನೆಯಲ್ಲಿ ಆ ಗಣೇಶನ ಕರ್ಕೊಂಬರ್ತಾ ಇದ್ದಾರೆ. ಎಳ್ಕೊಂಬರಲ್ಲ, ಕರ್ಕೊಂಬರ್ತಾವೆ. ನಾವು ಹೋಗಿ ಡ್ಯಾನ್ಸ್ ಆಡ್ಬೋದಾ? ಇದು ಸುಳ್ಳೆಲ್ಲ ನಿಜವಾಗ್ಲೂ ಕೇಳಿದ್ರು ಒಬ್ರು ಯಾರೋ. ನಮ್ಮ ರೋಡಲ್ಲಿ ಅದು ಬರುವಾಗ ನಾವು ಹೋಗಿ ಡ್ಯಾನ್ಸ್ ಮಾಡ್ಬೋದಾ? ಬೈಬಲ್ ಪ್ರಕಾರ ನೀನು ಮೊಣಕಾಲು ಹಾಕಬೇಕು. ಶಂಕರೊಬ್ಬರಿಗೆ ಟ್ಯೂಬ್ಲೈಟ್ ಹತ್ತಿದ್ದು. ಹಲ್ಲೆಲೂಯಾ. ಅದು ಬರುವಾಗ ನಾನೇನು ಮಾಡಬೇಕು? ಮಗುನ ನಿಲ್ಲಿಸ್ಕೊಂಡು ಕ್ಲಾಪ್ಸ್ ಹಾಕ್ಬಾರ್ದು. ನೋಡಿ ಚೆನ್ನಾಗೈತೆ, ನೋಡಿ ಡ್ಯಾನ್ಸ್ ನೋಡಂತ. ಅದಕ್ಕೆ ಒಬ್ಬ ನೀರಲ್ಲಿ ಮುಳುಗ್ತಾ ಇದ್ದಂತೆ. ಒಬ್ಬ ನೀರಲ್ಲಿ ಮುಳುಗುವಾಗ ಅವನು ಕಾಪಾಡಿ ಅಂದಂತೆ. ಅಲ್ಲಿ ಯಾರು ಬರಲಿಲ್ಲಂತೆ ಬಿಡ್ಸಕ್ಕೆ. ಅಲ್ಲಿ ಇವಾಗ ಮೆರವಣಿಗೆ ನಡೀತಾ ಇದೆಯಲ್ಲ, ಅವನು ಬಂದಂತೆ. ಅವನು ಬಂದು ನಿಂತ್ಕೊಂಡಂತೆ. ಇವನನ್ನಂತೆ, ನನ್ನ ಕಾಪಾಡಪ್ಪ. ಅದಕ್ಕೆ ಅದು ಹೇಳ್ತಂತೆ, ಮಗನೇ, ಸುಮ್ಮನಿದ್ದವನ್ನ ಎತ್ಕೊಂಡೋಗಿ ಮುಳುಗಿಸ್ತೀರ ನೀವು. ಇವಾಗ ನೀವು ಮುಳುಗುವಾಗ ನಾನು ಬಂದು ಎತ್ತಬೇಕಾ? ನಾನು ಮುಳುಗಲ್ಲ ಅಂದ್ರೂ ಬಿಡಲ್ಲ, ತಲೆ ಮೇಲೆ ಕಾಲಿಟ್ಟು ಮುಳುಗಿಸ್ತೀರ. ನಾನು ಮುಳುಗಲ್ಲ ಅಂದ್ರೂ ಬಿಡಲ್ಲ ನೀವು. ಈಗ ನೀವು ಮುಳುಗುವಾಗ ನಾನು ಎತ್ತಬೇಕಾ ನಿಮ್ಮನ್ನ? ನಾನು ಎತ್ತಲ್ಲ ಅಂತಂತೆ. ವಾಕ್ಯ ಹೇಳ್ತದೆ, ದೇವರ ಅಲ್ಲದುವುಗಳ ಬಳಿಗೆ ಹೋಗಿ ದೇವರು ಅಂತ ನಿಂತಿದ್ದೀರಲ್ಲ, ನಿರೀಕ್ಷೆ ಇಲ್ಲದವುಗಳ ಬಳಿಗೆ ಹೋಗಿ ನಿರೀಕ್ಷೆ ಇಟ್ಕೊಂಡಿದ್ದೀರಲ್ಲ. ಅದಕ್ಕೆ ಯೋಶುವ ಹೇಳ್ತಾನೆ, ಇವತ್ತೇ ಚಾಯ್ಸ್ ಮಾಡಿ, ಇವತ್ತೇ ಯಾರು ಬೇಕೋ ಆರಿಸ್ಕೊಡ್ರಿ. ಎಷ್ಟು ಜನಕ್ಕೆ ಆ ದಿಲ್ಲಿದೆ ಯೇಸು ದೇವ್ರಂತ ಹೇಳಕ್ಕೆ? ಮೊನ್ನೆ ಒಂದು ತಮಿಳ್ ಫ್ಯಾಮಿಲಿ ಬಂದಿತ್ತು ನನ್ನ ಮನೆಗೆ, ಅವರೇ ಕೇಳಿದ್ದು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಲೈಟಾಗಿ ಹೋಗಿ ಗಂಟೆ ಅಳ್ಳಾಡಿಸ್ಬಿಟ್ಟು ಬರ್ಬೋದಾ ಅಂತ. ನೀನು ಲೈಟಾಗಾದರೂ ಅಳ್ಳಾಡಿಸು, ಗಂಟೆಗಟ್ಟಲೆ ಆದರೂ ಅಳ್ಳಾಡಿಸು, ಯೇಸು ಒಬ್ಬನೇ ರಕ್ಷಕ. ಯೇಸು ಬಿಟ್ಟರೆ ದೇವರಿಲ್ಲ. ಅವನಿಗೆ ಶಾಕ್ ಆಗ್ಬಿಡ್ತು. ನನಗೆ ಸಾರಿ ಬ್ರದರ್, 333 ಕೋಟಿ ಅವರೆಲ್ಲ ಅವನ ಹತ್ರ ಇದ್ದವರು ಇವತ್ತು ಕೆಳಗಿದ್ದಾರೆ. ತಿರ್ಗಿ ಅವ್ರ ಮೇಲೆ ಬರಕ್ ಆಗದೇ ಇಲ್ಲ. ಅವ್ರನ್ನ ದೇವರು ತಳ್ಳಲ್ಪಟ್ಟಿದ್ದಾನೆ. ಇಲ್ಲದವುಗಳನ್ನ ನೀವು ಹಿಡ್ಕೊಂಡು ಇವತ್ತೇನ್ ಮಾಡ್ತಾ ಇದ್ದೀರಾ? ನ್ಯಾತಾಡ್ತಾ ಇದ್ದೀರಾ. ರಕ್ಷಣೆ ಅವರಿಂದ ಇಲ್ಲ. ನಿಮಗಾಗಿ ರಕ್ತ ಸುರಿಸಲ್ಪಟ್ಟದ್ದು ಯೇಸು. ನಿಮಗಾಗಿ ಪಾಡುಪಟ್ಟಿದ್ದು ಯೇಸು. ನಿಮಗಾಗಿ ಆ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದು ಯೇಸು. ಅವನ ರಕ್ತ ನಿಮ್ಮ ಪಾಪಕ್ಕೆ ಪರಿಹಾರ. ಅವನ ರಕ್ತ ನಿಮ್ಮ ಪಾಪಕ್ಕೆ ಪರಿಹಾರ. ಅದಕ್ಕೆ ದಾವೀದ ಹೇಳ್ತಾನೆ ಕೀರ್ತನೆ 27ರಲ್ಲಿ, ಯೆಹೋವನು ನನಗೆ ಬೆಳಕಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಹಲ್ಲೆಲೂಯಾ. ಆ ಯೋಶುವ ಎಷ್ಟು ಕಮಾಂಡಾಗಿ ಹೇಳ್ತಾನೆ ಅಂದ್ರೆ, ಇವತ್ತೇ ನನ್ನ ದೇವ್ರನ್ನ ಒಪ್ಕೊಳ್ರಿ, ನನ್ನ ದೇವ್ರನ್ನ ಆರಿಸ್ಕೊಳ್ರಿ. ಯಾವತ್ತು ಇದನ್ನ, ಈ ತೀರ್ಮಾನನ ನಾಳೆಗೆ ಮುಂದೂಡಬೇಡ್ರಿ. ಟೈಮ್ ಕೊಡಕ್ಕೆ ಹೋಗ್ಬೇಡಿ. ರಕ್ಷಣೆ ಟೈಮಲ್ಲಿ ರಕ್ಷಣೆ ಹೊಂದ್ಕೊಳ್ರಿ.
ಮುಂದಾಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಹಾಕಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧನೆ ಮಾಡ್ತೇವೆ. ಹಲ್ಲೆಲೂಯಾ. ಆದ ಕಾರಣ ನಿಮಗೆ ಯಾವ ವೈರಾಗ್ಯ ಇರಬೇಕು ಅಂದ್ರೆ, ಪಾಪ ಅವ್ರ ಮುಂದೆ ಹೋಗಿ ಜಗಳ ಮಾಡಿ ವೈರಾಗ್ಯ ತೋರಿಸ್ಕೊಂಬೇಡ್ರಿ. ಅದು ಬಂತ ಮೊಣಕಾಲು ಹಾಕಿ ಯೇಸುಗೆ ಬೈಬಲ್ ಬರ್ಸ್ರಿ, ಸ್ವಾಮಿ ಈ ಜನ ರಕ್ಷಣೆ ಹೊಂದಬೇಕು, ಈ ಜನ ರಕ್ಷಣೆ ಹೊಂದಬೇಕು. ಆ ನಿಜವಾದ ಯಥಾರ್ಥ ಪ್ರಾರ್ಥನೆ ಇದೆಯಲ್ಲ, ಶದ್ರಕ್ ಮೇಷಕ್ ಅಭಿಜ್ಞೋಗ ಪ್ರಾರ್ಥನೆಗೆ ಜಯ ಕೊಟ್ಟಂಗೆ, ದಾನಿಯಲ್ ಪ್ರಾರ್ಥನೆಗೆ ಜಯ ಕೊಟ್ಟಂಗೆ, ದಾನಿಯಲ್ನ ದೇವರೇ ನನ್ನ ದೇವರಾಗಬೇಕು. ಹಲ್ಲೆಲೂಯಾ. ಆ ಪ್ರಾರ್ಥನೆ ದೇವರ ಎದುರು ನೋಡ್ತಾ ಇದ್ದಾನೆ. ಇನ್ನೊಂದು ವಚನ ಓದೋಣ. 1 ಅರಸು 18:21 ಬೇಗ ಓದ್ರಿ. ಎಲಿಯನು ಎಲ್ಲಾ ಜನರ ಬಳಿಗೆ ಹೋಗಿ ಅವರಿಗೆ ನೋಡಿ, ಅವನು ಹೇಳ್ತಾನೆ, ಇನ್ನೆಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ. ಯೆಹೋವನು ದೇವರಾಗಿದ್ದರೆ ಆತನನ್ನು ಹಿಂಬಾಲಿಸ್ರಿ, ಬಾಳನು ದೇವರಾಗಿದ್ರೆ ಅವನನ್ನು ಹಿಂಬಾಲಿಸ್ರಿ. ಇಲ್ಲಿ ಸಾಕು ಬ್ರದರ್. ಎಲ್ಲಿ ಏನ್ ಮಾಡ್ತಾನೆ, ಹುಳ ಬಿಟ್ಟು ಬಿಡ್ತಾವನ್ ತಲೆ ಒಳಗೆ ಹೋಗಿ. ಇದ್ದೀರಾ? ಈಗೆಲ್ಲ ಓದ್ತಾವ್ರ ಪಾಪ. ಎಲ್ಲಿಯ ಹೋಗಿ ಹುಳ ಬಿಟ್ಟುಬಿಟ್ಟ, ಅವನ ಇವನ ಅಂತ. ಅದು ಅನುಕೊಂಡ ಆಗೋಯ್ತು. ಆ 450 ಜನ ಪ್ರವಾದಿಗಳು ತೀರ್ಮಾನ ಮಾಡಿದ್ರು. ಅವನೇನೋ ಒಬ್ಬನೇ ನಿಂತ್ಕೊಂಡು ಇಷ್ಟೊಂದು ದೊಡ್ಡ ಚಾಲೆಂಜ್ ಹಾಕ್ಬಿಟ್ಟವನೇ, ನಾವು 450 ಜನ ಇದ್ದೀವಿ, ನಾವಿವತ್ತು ಯಾರ ಕಡೆ ಅಂತ ತೋರಿಸ್ಬಿಡೋಣ ಬನ್ನಿ. ಎಲ್ಲಿ ಅಂತಾನೆ, ಆ ಬೆಟ್ಟದ ಮೇಲೆ ಹೋಗ್ಬಿಡೋಣ ಎಲ್ಲರೂ, ಅಲ್ಲೇ ನಮ್ಮ ಯುದ್ಧ ಪ್ರಾರಂಭ ಮಾಡೋಣ. ಅಲ್ಲಿ ನಮ್ಮ ನಡುವೆ ಯಾವ ದೇವರು ಜೀವಂತವಾಗಿದ್ದಾನೋ ಅವನು ಬಂದು ನಮ್ಮನ್ನು ಕಾಪಾಡಲೇ. ಹಲ್ಲೆಲೂಯಾ. ಓಕೆನಾ? ಯಾವ ದೇವರಿಗೆ ಜೀವ ಇದೆಯೋ ಆ ದೇವರು ಬಂದು ನಮ್ಮನ್ನು ಕಾಪಾಡಲಿ. ಎಲ್ಲ ಹೋದ್ರು ಬೆಟ್ಟಕ್ಕೆ. ಎಲಿಯನಿಗೆ ಹೇಳಿದ್ರು, ನಾವು ಇಷ್ಟೊಂದು ಜನ ಇದ್ದೀವಿ, ನೀನೊಬ್ಬನೇ ಇದೆಯಾ, ನೀನೇ ಮಾಡು ಅಂತ. ಇವನು ಬಹಳ ಬುದ್ಧಿವಂತ. ಅವನು ಹೇಳ್ತಾನೆ, ನಾನೇನು 1 ನಿಮಿಷಕ್ಕೆ ಪ್ರೇಯರ್ ಮಾಡಿ ಉಳಿತೀನೋ ಸತ್ತೋಯ್ತೀನೋ ಆಮೇಲೆ ಗೊತ್ತಾಗುತ್ತೆ. ನೀವು ಇಷ್ಟೊಂದು ಜನ ಇದ್ದೀರಾ, ನೀವು ಕೂಗ್ರಿ ಫಸ್ಟ್. ಹಲ್ಲೆಲೂಯಾ. ಆ 450 ಜನ ಅವ್ರಿಗೆ ಬಂದಿದ್ದ ಎಲ್ಲ ಸರ್ಕಸ್ ಮಾಡಿಬಿಟ್ರು. ಯಾವ ಸರ್ಕಸ್ಗೂ ಬರಲೇ ಇಲ್ಲ ಯಾವ ಉತ್ತರ. ಕುಯ್ಕೊಳ್ತಾರೆ, ಹೊಡ್ಕೊಳ್ತಾರೆ, ಬಾರಿಸ್ಕೊಳ್ತಾರೆ. ಆ ಕೋಪಕ್ಕೆ ಇವನು ಅವನಿಗೆ ಹೊಡಿಯೋದು, ಅವನು ಇವನಿಗೆ ಹೊಡಿಯೋದು. ಇವನು ಅವನಿಗೆ ಹೊಡಿತ, ಅವನು ಎಲ್ಲೋ ನಿನ್ನ ನಂಬಿ ಬಂದಲ್ಲೋ ನಾನು, ಅವನಂತ ನನ್ನ ಯಾಕೆ ನಂಬಿ ಬಂದೆ, ನೀನು ಯಾಕೆ ಬಂದದ್ದು ಇವನು ಹೊಡಿತಾನೆ, ಇವನ್ಗೆ ಅವನು ಹೊಡಿತಾನೆ. ಹೊಡೆದು ಸಾಯೋ ಪರಿಸ್ಥಿತಿ ಅಲ್ಲ. ದೇವ್ರಿಗೆ ಸ್ತೋತ್ರ. ಎಲ್ಲಿಯ ಲಾಸ್ಟಿಗೆ ಗೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲರೂ ಸುಸ್ತಾಗಿ ಅವ್ರಂತಾರಪ್ಪ, ನಮ್ಮ ದೇವ್ರು ಊಟಕ್ಕೆ ಹೋಗಿರ್ಬೋದು, ವಿಶ್ರಾಂತಿ ತಗೊಂಡಿರ್ಬೋದು, ಎಲೆ ಅಡಿಕೆ ಹಾಕ್ಕೊಂಡು ಕೂತಿರ್ಬೋದು, ಎಲ್ಲೋ ಒಂದು ಕಡೆ ಯಾವುದೋ ಕೆಲಸದ ಮೇಲೆ ದೂರ ಹೋಗಿ ಅವನದು ಟೈರ್ ಪಂಚರ್ ಆಗಿರ್ಬೋದು. ನಗಾಡ್ರಿ ಹೋಗ್ಲಿ, ದೆವ್ವ ಅಂತೂ ನೋಡಿ ನಗಾಡಲ್ಲ. ಇಂಥದ್ದಾದ್ರೂ ಕೇಳಿ ನಗಾಡುವಾಗ ನನ್ನ ದೇವ್ರಿಗೆ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. SR ಮನೋರು ಗೊತ್ತಲ್ಲ, ಅವ್ರ ಆರಂಭದಲ್ಲಿ ಈ ರಿವೈವಲ್ ಮೀಟಿಂಗ್ ಇಟ್ಟಾಗ ಮೊದಲು ಏನು ಮಾಡ್ತಾ ಇದ್ರು ಅಂದರೆ, ಎಲ್ಲರೂ ದೆವ್ವನ ನೋಡಿ ನಗಾಡಿ ಅನ್ನೋರು. ನಿಜ, ದೆವ್ವನ ನೋಡಿ ನಗಾಡಕ್ಕೆ 10 ನಿಮಿಷ ಟೈಮ್ ಕೊಡೋರು. ಅಲ್ಲಿ ದೆವ್ವ ಬರ್ತಾ ಇತ್ತು ಏನೋ ಗೊತ್ತಿಲ್ಲ, ಇಲ್ಲಿ ಮೇಕಪ್ ಮಾಡ್ಕೊಂಡು ಬಂದಿದ್ರಲ್ಲ, ಇವ್ರು ಅವ್ರನ್ನ ನೋಡಿ ನಗಾಡೋರು, ಅವ್ರು ಇವ್ರನ್ನ ನೋಡಿ ನಗಾಡೋರು. ಅವಾಗ ಇವ್ರನ್ನೆಲ್ಲ ನೋಡಿ ಇವ್ರಿಗೆ ಗೊತ್ತಾಗೋದು ಯಾರ ಹತ್ರ ಯಾವ್ಯಾವ ದೆವ್ವ ಐತೆ ಅಂತ. ಅರ್ಥ ಆಯ್ತಾ? ಸ್ವಾಮಿ ಹೇಳ್ತಾನೆ ನಗಾಡ್ರಿ, ಅವಾಗ ನಿಜ ಹೇಳ್ತಾರೆ, ನಿತ್ಯ ಜೀವನಿನಲ್ಲಿದೆ. ಎಲ್ಲಿ ಹೇಳ್ತಾನೆ, ನಿಮ್ ಕೆಲಸ ಮುಗಿತಾ, ನಾನ್ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ಲ? ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹಳ ಬಲವುಳ್ಳದು. ಅದು ವ್ಯರ್ಥ ಆಗೋದೇ ಇಲ್ಲ, ಅದು ಬಿದ್ದೋಗೋದೇ ಇಲ್ಲ, ನಿಶ್ಚಯವಾಗಿ ಅದಕ್ಕೆ ಜಯ. ಪ್ರಿಯ ಸಹೋದರಿಯೇ, ಎಲಿಯನ ಒಂದು ಪ್ರಾರ್ಥನೆ
ಆಕಾಶದಿಂದ ಅಗ್ನಿ ಇಳಿದು ಬಂತು. ಎಲಿಯನ ಒಂದು ಪ್ರಾರ್ಥನೆ, ಆಕಾಶದಿಂದ ಅಗ್ನಿ ಇಳಿದು ಬರುತ್ತೆ. ಕಾರಣ ಏನ್? ಎಲಿಯ ದೇವರ ಹತ್ರ ಇದ್ದ, ದೇವರ ಸ್ವರ ಕೇಳ್ತಾ ಇದ್ದ. ದೇವರಿಂದ ಯಾವಾಗ ಅಲೋ ಅಂತ ಫೋನ್ ರಿಂಗ್ ಆಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಅವನ ಹೃದಯ ದಾಹವುಳ್ಳವನಾಗಿದ್ದ. ಅದರ ನಿಮಿತ್ತ ಯೇಸು ಶಿಷ್ಯರಿಗೆ ಕೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ? ಅವಾಗ ಅವನೆಷ್ಟು ಸತ್ಯ ಹೇಳ್ತಾನೆ ಅಂದ್ರೆ, ನಿನ್ನಲ್ಲಿ ನಿತ್ಯ ಜೀವ ಉಂಟು ದೇವರೇ, ಯಾವ ಕಾರಣಕ್ಕೂ ನಾವು ಬಿಟ್ಟು ಹೋಗಲ್ಲ. ನಮ್ಮ ಹತ್ರ ಮನೆ ಇರಲಿ, ಮನೆ ಇಲ್ಲದೆ ಹೋಗಿರ್ಲಿ, ಬಂಧುಗಳಿರ್ಲಿ, ಬಂಧುಗಳಿಲ್ಲದೆ ಹೋಗಿರ್ಲಿ, ಸೌಕರ್ಯ ಇರ್ಲಿ ಇಲ್ಲದೆ ಹೋಗಿರ್ಲಿ, ಅನುಕೂಲ ಇರ್ಲಿ ಅನಾನುಕೂಲ ಬಂದ್ರು, ಏನ್ ಪ್ರಾಬ್ಲಮ್ ಬಂದ್ರು, ನಿನ್ನ ಮಾತ್ರ ನಾವು ಬಿಡಲ್ಲ. ಆಮೆನ್. ಒಂದು ಸ್ಟೇಟ್ಮೆಂಟ್ ಶಿಷ್ಯರು ಕೊಡ್ತಾರೆ. ಎಲಿಯನು ಅಚ್ಚಳವಾಗಿ ದೇವರಲ್ಲಿ ನಿಂತ್ಕೊಳ್ತಾನೆ. 15ನೇ ವಚನ ಹೇಳ್ತದೆ, ಯೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧನೆ ಮಾಡಿ. ಇವತ್ತು ಜನ ಲೋಕದಲ್ಲಿ ಮಾನವನ ಸ್ಥಿತಿ ಏನಂತ ಗೊತ್ತಿಲ್ಲ, ಮಾನವನ ಸ್ಥಿತಿ ಏನಂತ ಗೊತ್ತಿಲ್ಲ. ಮಾನವನು ತನ್ನ ಆತ್ಮದ ಅಗತ್ಯತೆಗೆ ಅವನು ಯಾರ ಬಳಿಗೆ ಹೋಗ್ಬೇಕು ಅಂತ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯನ ಮರಣದ ನಂತರ ಅವನ ಜೀವಿತ ಏನ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ, ಅನ್ಯರು, ನಾವು ಸತ್ತ ಮೇಲೆ ಏನಾಗ್ತೀವಂತೆ? ನಾಯಿ ಅಂತಿದ್ರು ಪರವಾಗಿಲ್ರಿ, ಅವನ್ ನಾಯಿ ಬಾಲ್ದಲ್ಲಿ ಹೋಗ್ಬಿಡ್ತಾನಂತೆ. ನಾಯಿ ವಾಸನೆ ತಡಿಯಕ್ಕಾಗಲ್ಲ, ನಾಯಿ ಬಾಲ್ದ ಹತ್ರ ಹೋದ್ರೆ ಇನ್ನೆಂಗಿರ್ಬೇಕು? ಅದೆಲ್ಲ ನಮಗೆ ಗೊತ್ತಿರಬೇಕು. ಅದು ನನ್ನ ದೇವ್ರು ನೋಡ್ರಿ, ನಿಮ್ನ ನಾಯಿ ಬಾಲ್ದ ಹತ್ರ ಇಟ್ಟಿಲ್ಲ, ತನ್ನ ಹೃದಯದಲ್ಲಿ ಇಟ್ಕೊಂಡು. ಅಲ್ಲೆಲ್ಲೂಯ್ಯ. ಅವನೇನು ಹೇಳ್ತಾನೆ, ಇಲ್ಲದೆ ಇದ್ದವನು, ನೀನು ಸತ್ಬಿಟ್ಟು ಬಾ, ನಿನ್ನ ಒಂದು ನಾಯಿ ಮಾಡಿ ಇಕ್ಕಿರ್ತೀನಿ, ಆ ನಾಯಿ ಬಾಲ್ದಲ್ಲಿ ಇಟ್ಟಿರ್ತೀನಿ. ಬಾಲ್ದಲ್ಲಿ ಇಟ್ಟರು ಪರವಾಗಿಲ್ಲ, ನಾಯಿ ಬಾಲ್ದ ಹತ್ರ ಇದ್ದೀನಿ ಅಂತ ನಾವು. ಆದರೆ ಬೈಬಲ್ನಲ್ಲಿ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧಿಸ್ತೀನಿ. ಮನುಷ್ಯನ ಮರಣದ ನಂತರ ಅವನ ಸ್ಥಿತಿ ಏನ್? ಕಡೆ ಮಾತು ಹೇಳಿ ಮುಗಿಸೋದಕ್ಕೆ ಇಷ್ಟಪಡ್ತಾನೆ. ಸಮಸ್ಯೆಗಳು ಬರುವಾಗ ವಿಶ್ವಾಸಿ ಯಾರ ಬಳಿಗೆ ಹೋಗ್ತಾ ಇದ್ದೇವೆ? ಸಮಸ್ಯೆ ಬರುವಾಗ ವಿಶ್ವಾಸಿ ಯಾರ ಬಳಿಗೆ ಹೋಗ್ತಾ ಇದ್ದೇವೆ? ಸತ್ಯವೇದದಲ್ಲಿ ಅನ್ನಳು, ಅವಳೊಬ್ಳೆ ಸಮಸ್ಯೆ ಬಂದಾಗ ಗಂಡ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಕೇಳಲ್ಲ, ಸ್ನೇಹಿತರು ಸಮಾಧಾನ ಮಾಡಿದ್ರು ಕೇಳಲ್ಲ. ಅವಳು ಯಾರ ಬಳಿಗೆ ಹೋಗ್ತಾ ಇದ್ದಾಳೆ ಅಂದ್ರೆ ದೇವರ ಬಳಿಗೆ. ಅಲ್ಲಿ ಹೋದ ಮೇಲೇನೆ ಆಕೆಗೆ ಸಮಾಧಾನ ಸಿಕ್ಕಿದ್ದು, ಅಲ್ಲಿವರೆಗೂ ಅವಳಿಗೆ ಸಮಾಧಾನ ಸಿಕ್ಕಿಲ್ಲ. ಅವಳ ಹೃದಯದ ಸಮಸ್ಯೆನ ಅರಿಯಲ್ಪಟ್ಟ ದೇವರು ಬರೀ ಸಾಮುವೇಲನ ಮಾತ್ರ ಅಲ್ಲ, ತದನಂತರ 5 ಜನ ಮಕ್ಕಳನ್ನು ಕೊಟ್ರಂತೆ. ಬರೀ ಒಂದು ಮಗುನ ಕೊಟ್ಟು ಕೈ ಎತ್ತಿಲ್ಲ ದೇವರು, 5 ಎಕ್ಸ್ಟ್ರಾ ಮಕ್ಕಳನ್ನು ಕೊಡ್ತಾನೆ. ಕಾರಣ ಏನ್? ಅವಳು ದೇವ್ರನ್ನ ಹುಡುಕಿದ್ಲು. ಯಾವ ಟೈಮಲ್ಲಿ? ಸಮಸ್ಯೆ ಟೈಮಲ್ಲಿ. ನಾವ್ ಯಾರನ್ನ ಹುಡುಕ್ತಾ ಇದೀವಿ? ಸಮಸ್ಯೆ ಅಂತ ತಕ್ಷಣ ಸಾಕು, ಯಾವನ್ 2 ರೂಪಾಯಿ ತಾಯ್ತಾ ಕೊಡ್ತಾನೆ ಅವನ ಹತ್ರ ಒಳಗ್ಬಿಟ್ಟಿರ್ತಾನೆ. ನೀವು ನನಗೊಂದು ಕಟ್ಟು, ನನಗೊಂದು ಕಟ್ಟು ಅಂತ. ಒಬ್ಬ ಬಂದಿದ್ದ ನನ್ನ ಹತ್ರ, ಕತ್ಗೂ ತಾಯ್ತಾ, ಇಲ್ಗೂ ತಾಯ್ತಾ, ಇಲ್ಗೂ ತಾಯ್ತಾ, ಸೊಂಟಕ್ಕೂ ತಾಯ್ತಾ, 2 ಕಾಲ್ಗೂ ತಾಯ್ತಾ. ನಾನಂದ್ರೆ ಇನ್ನೂ ಎಲ್ಲೆಲ್ಲಿ ಕಟ್ಕೊಂಡಿದ್ಯಪ್ಪ ಅಂತ. ನಿಜ, ಸುಳ್ಳು ಹೇಳ್ತಾ ಇಲ್ಲ ನಾನು. ಆ ತಾಯ್ತಾ ಅವನು ತೋರಿಸಿಲ್ಲ, ನನಗೆ ದೇವ್ರು ತೋರಿಸಿದ್ರು. ಅವನಂದ್ರು, ನಾನು ಮಾತ್ರ ಅಲ್ಲ ಬ್ರದರ್, ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪ ಅಮ್ಮ ಮಕ್ಕಳು ಒಟ್ಟು ಹೋಲ್ಸಲಾಗ 1 ಡಜನ್ ಜನ ಕಟ್ಕೊಂಡ್ಬಿಟ್ಟವ್ರು ತಾಯ್ತಾ. ಎಷ್ಟು ಕೊಟ್ರಿ ಎಂದೆ? ಇಷ್ಟಕ್ಕೆ 1 ಲಕ್ಷ ಆಯ್ತು ಅಂದ್ರು. ನಾನು 1,000 ಕೊಟ್ಟಿದ್ರೆ 1 ಅವರ್ ಪ್ರೇಯರ್ ಮಾಡ್ತಾ ಇದ್ದೆ. 1 ಲಕ್ಷ ಕೊಟ್ಟು 2 ರೂಪಾಯಿ ತಾಯ್ತಾ ಕಟ್ಟಿಸ್ಕೊಂಡ್ ಬಂದವನು. ಕಾರಣ ಏನ್? ನಮ್ಮ ಮನೇಲಿ ಸಮಸ್ಯೆ ಅಂತ, ನಮ್ಮ ಮನೇಲಿ ಸಮಸ್ಯೆ ಅಂತ. ವಿಶ್ವಾಸಿಯೇ ಸಮಸ್ಯೆ ಬಂದಾಗ ತಾಯ್ತಾ ಹತ್ರ ಹೋಗ್ಬೇಡ, ಮಂತ್ರವಾದಿಗಳ ಹತ್ರ ಹೋಗ್ಬೇಡ, ಅಲ್ಲಿ ಇಲ್ಲಿ ಹೋಗ್ಬೇಡ, ಅನ್ನಲಾಗೆ ದೇವರ ಬಳಿಗೆ ಓಡ್ಬಾ. ಅದು ಸತ್ಯ ದೇವರ ಹತ್ರ ಓಡ್ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸತ್ಯ ದೇವರ ಹತ್ರ ಹೋಗಕ್ಕೆ ಇಷ್ಟಪಡ್ತೀರಾ?
ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಕಡೆಗೆ ಅವಳು ಎಲ್ಲೋದ್ಲು ಅಂದ್ರೆ ದೇವರ ಪಾದ ಬಿಡ್ಲು. 1 ಸಾಮುವೇಲ್ ಅಲ್ಲ, ಜೊತೆಗೆ 5 ಜನರನ್ನ ದೇವರು ಕೊಟ್ಟ. ಕಡೆದಾಗಿ ಇನ್ನೊಂದು, ಭಯದ ವೇಳೆಯಲ್ಲಿ ಯಾರ ಬಳಿಗೆ ವಿಶ್ವಾಸಿ ಹೋಗ್ಬೇಕಿವತ್ತು? ಭಯದ ವೇಳೆ ನಾವು ಲೋಕದ ಜನರ ಬಳಿಗೆ ಹೋಗ್ಬಾರ್ದು. ಭಯ ಬರುವಾಗ ದೇವರ ಬಳಿಗೆ ಹೋಗಬೇಕು. ಯೋಬ ದೇವರ ಬಳಿಗೆ ಹೋಗಿದ್ದಾನೆ. ಎಂತ ಸಂದರ್ಭದಲ್ಲೂ ದೇವರನ್ನ ಬಿಟ್ಟು ಅಲುಗಾಡಿಲ್ಲ. ಅವನ ನಂಬಿಕೆ ಅಚಲವಾಗಿತ್ತು. ಸೈತಾನ್ ಯಾವ್ಯಾವ್ದ್ರಲ್ಲಿ ಭಯ ಪಡಿಸ್ದ ಗೊತ್ತಾ? ಅವನಿಗೆ ಮಾನಸಿಕವಾಗಿ ಭಯ ತಂದ, ಆರ್ಥಿಕವಾಗಿ ಭಯ ತಂದ, ಮೆಂಟಲಿ ಭಯ ತಂದ, ಫಿಸಿಕಲಿ ಭಯ ತಂದ, ಫೈನಾನ್ಷಿಯಲಿ ಭಯ ತಂದ. ಯಾವ ಭಯಕ್ಕೂ ಯೋಬ ಜಗ್ಗಿಲ್ಲ. ಹಲ್ಲೆಲೂಯಾ. ಮಾನಸಿಕವಾಗಿ ಯಾವ ಭಯ ತಂದ ಅವನು? ನಿನ್ನ ಮಕ್ಕಳು ಸತ್ತೋದ್ರು, ನಿನ್ನ ಆಸ್ತಿ ಹೊಂಟೋಯ್ತು, ನಿನ್ನ ಕುರಿಗಳು ಹೊಂಟೋಯ್ತು, ನಿನ್ನ ಒಂಟೆ ಹೊಂಟೋಯ್ತು, ನಿನ್ನ ದನಗಳು ಸತ್ತೋಯ್ತು. ಅವೆಲ್ಲ ಅವನಿಗೆ ಟೆನ್ಷನ್. ಅಯ್ಯೋ 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 ಅಯ್ಯೋ. ವಿಶ್ವಾಸಿ ಅಯ್ಯೋ 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 ಅಂದ್ರೆ ಅಯ್ಯಯ್ಯಯ್ಯೋ ಅಂತೆ. ನಾವು ಅಯ್ಯೋ ಜಾಗದಲ್ಲಿ ಏನು ಹೇಳ್ಬೇಕು? ಆ ಮಗುಗೆ ಟ್ಯಾಪ್ಸ್ ಹೊಡೀರಿ, ಯಾರೋ ಹೇಳಿದ್ರು ಅಲ್ಲೇ ಅಂತ. ನಿಜಾನೇ, ಅಲ್ಲೆಲ್ಲೂ ಹೇಳಬೇಕು. ಅಯ್ಯೋ ಅನ್ನಬಾರ್ದು. ಹಲ್ಲೆಲೂಯಾ. ಯೋಬ ದೇವ್ರನ್ನ ಘನಪಡಿಸಿದ. ಮತ್ತೆ 14:30 ನೀವು ಆಮೇಲೆ ಮನೇಲಿ ಹೋಗಿ ನೋಡ್ಕೊಳ್ರಿ. ಪೇತ್ರನ ಜೀವಿತದಲ್ಲೂ ಒಂದು ಭಯ ಬಂದುಬಿಡ್ತು. ಯಾವ ಭಯ ಪೇತ್ರನಿಗೆ ಬಂದಿದ್ದು? ಯೇಸುಗೆ ಹೇಳ್ತಾನೆ, ನೀನ್ ದೇವ್ರ ತಾನೇಪ್ಪ, ನೀನ್ ತಾನೇಪ್ಪ ನನ್ನ ರಕ್ಷಕ ಅಂತ ಹೇಳಿ ನೀರ್ ಮೇಲೆ ನಡೆಯಕ್ಕೆ ಪ್ರಾರಂಭ ಮಾಡುವಾಗ ಅಲೆಗಳು ಭಯಪಡಿಸುತ್ತೆ, ಗಾಳಿ ಭಯಪಡಿಸುತ್ತೆ, ಸಮಸ್ಯೆಗಳು ಭಯಪಡಿಸುತ್ತೆ. ಆದ್ರೆ ಪೇತ್ರನು ಕ್ರಿಸ್ತನಲ್ಲಿ ಇರುವ ಕಾರಣ ಅವನಿಗೆ ಯಾವ ಅಲೆಗಳು ಬೋರ್ಗರಿಯುವಷ್ಟು ಬಂದರೂ ಬಿದ್ದು ಹೋಗದಾಗೆ ಎದ್ದು ನಿಲ್ಲುವಂತ ಕೃಪೆ ದೇವರವನಿಗೆ ಅನುಗ್ರಹಿಸಿಕೊಡ್ತಾನೆ. ಈ ಅಧ್ಯಾಯ ಮನೆಗೆ ಹೋಗಿ ಓದ್ಕೊಳ್ರಿ. ಆದ ಕಾರಣ ಪ್ರಿಯ ದೇವ ಜನರೇ, ನನ್ನ ದೇವರು ಎಲ್ಲ ಟೈಮಲ್ಲೂ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಅವನು ಶಕ್ತನಾಗಿದ್ದ. ಇನ್ನೊಂದು ಸಲ ಮನೇಲಿ ಹೋಗಿ ಓದ್ಕೊಳ್ರಿ. 2 ಪೂರ್ವ 16:12 ಅಲ್ಲಿ ಆಸನು ಅಂತ ಒಬ್ಬ ರಾಜ, ಅವನು ಯುದ್ಧಗಳನ್ನ ಮಾಡುವಾಗ ದೇವರು ಜಯವನ್ನು ತಂದುಕೊಟ್ಟು ಅವನ ಆಶೀರ್ವಾದ ಮಾಡಿ ವೈರಿಗಳ ಮುಂದೆ ಅವನ ಕೊಂಬನ್ನ ಮೇಲಕ್ಕೆ ತಂದ. ಆದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ? ಅವನಿಗೆ ಅನಾರೋಗ್ಯ ಬಂದು ಬಿಡ್ತು. ಒಂದು ರೋಗ ಬರ್ತದೆ ಅವನಿಗೆ. ಆ ರೋಗ ಬಂದಾಗ ಏನ್ ಮಾಡ್ದ ಅವನು? ಯೆಹೋವನ ಸಹಾಯವನ್ನ ಕೇಳದೆ, ಯೆಹೋವನ ಬಳಿಗೆ ಬಾರದೆ, ಯೆಹೋವನ ಮುಂದೆ ಮೊರೆ ಇಡದೆ, ಇಷ್ಟೆಲ್ಲ ಮಾಡಿದ ದೇವರ ಕಡೆಗೆ ತಿರುಗದೆ, ರೋಗ ಬಂದಾಗ ವೈದ್ಯರ ಬಳಿಗೆ, ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ವಿಶ್ವಾಸಿಯ ಮೊದಲ ನಂಬಿಕೆ ಪರಲೋಕದ ದೇವರಾಗಿರ್ಬೇಕು. ಹಲ್ಲೆಲೂಯಾ. ಆದ ಕಾರಣ ಯೇಸು ಶಿಷ್ಯರಿಗೆ ಕೇಳ್ದಾಗೆ ನಮಗೂ ಕೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀವು ಒಂದು ವೇಳೆ ಬಿಟ್ಟು ಹೋಗ್ಬಿಡ್ತೀಯಾ? ಕಷ್ಟನ ನೋಡಿ, ತೊಂದರೆಗಳನ್ನ ನೋಡಿ, ಸಮಸ್ಯೆನ ನೋಡಿ, ಇಕ್ಕಟ್ಟನ್ನು ನೋಡಿ, ಬಳಲಿ ಹೋಗೋದನ್ನು ನೋಡಿ. ನನಗೊಬ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರ ಓಪನ್ ಆಗಿ ಹೇಳಿದ್ರು, ಟೈಮ್ ಆಯ್ತು ಮುಗಿಸ್ತೀನಿ. ಅವ್ರು ನಂದು 2 ಕೈ ಹಿಡ್ಕೊಂಡ್ರು. ನನ್ನ ಮಾತು ನೀವು ಕೇಳಬೇಕಂತ ಹೇಳಿ. ಅವ್ರು ಹೇಳೋ ಅರ್ಥ ಹೆಂಗಿತ್ತು ಅಂದ್ರೆ, ನೀವು ಹೊರಗೆ ಬರಬಾರ್ದು, ನೀವು ಒಳಗೇ ಇರಬೇಕು. ಹೊರಗೆ ಬರಬೇಕಾ ಒಳಗಿರ್ಬೇಕಾ? ಹೊರಗೆ ಬರಬೇಕಾ ಒಳಗಿರ್ಬೇಕು? ಹೊರಗೆ ಬರಬೇಕಾ ಒಳಗಿರ್ಬೇಕು? ಹಲ್ಲೆಲೂಯಾ. ಈ ಟಾಪಿಕ್ ಎಲ್ಲಿಗೆ ಮುಗಿಸೋಣ ಬೇಡ. ಅದು ನನ್ನ ದೇವರು ಹೇಳ್ತಾನೆ, ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನ ಜೊತೆಯಲ್ಲಿ ಇರಬೇಕು. ನಮ್ಮನ್ನ ದೇವರೆಂದಿಗೂ ಕೈ ಬಿಡಲ್ಲ. ಆದ ಕಾರಣ ಪ್ರಿಯ ದೇವ ಜನರೇ,
ಯೇಸು ಕ್ರಿಸ್ತನ ಬಳಿಗೆ ಯಾಕೆ ಬರಬೇಕು ಅಂದರೆ ಅವನಲ್ಲಿ ನಿತ್ಯ ಜೀವ ಇದೆ. ಆ ಜೀವ ನಮಗೆ ಉದಾರವಾಗಿ ದೇವರು ಕೊಟ್ಟಿದ್ದ. ಆ ಉದಾರತೆಯಿಂದ ಬರುವಾಗ ಅದರ ಮಹಿಮೆ ಅವನು ನಮ್ಮಲ್ಲಿ ಇಟ್ಟು ತೋರಿಸೋದಕ್ಕೆ ಶಕ್ತನಾಗಿದ್ದ. ಆದ ಕಾರಣ ಈ ಆರಾಧನೆಯಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಸಮಸ್ಯೆಗಳು ಬಂದಾಗ, ಭಯದ ವೇಳೆಯಲ್ಲಿ, ಅನಾರೋಗ್ಯದ ಸಮಯದಲ್ಲಿ ನಾವು ದೇವಾದಿ ದೇವನ ಹಿಡ್ಕೊಳ್ಳೋಣ. ಯೋಶುವ ಅದೇ ಹೇಳ್ತಾನೆ, ಅನ್ಯರಿಗೆ ಹೋಗಿ ಹೇಳ್ರಿ, ಇವತ್ತೇ ಕರ್ತನನ್ನ ನಂಬ್ರಿ ನಿಮಗೆ ಬಿಡುಗಡೆ, ಇವತ್ತೇ ಕರ್ತನನ್ನ ನಂಬ್ರಿ ನಿಮಗೆ ಸ್ವಸ್ಥತೆ, ಇವತ್ತೇ ಕರ್ತನನ್ನ ನಂಬ್ರಿ ನಿಮಗೆ ರಕ್ಷಣೆ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ, ಕಣ್ಣುಗಳ ಮುಚ್ಚಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಆತ್ಮನು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಂಬಿಗಸ್ತನು ಆಶೀರ್ವಾದಕ್ಕೆ ಪೂರ್ಣನು. ನಾವು ಕೇಳ್ಕೊಳ್ಳೋಣ, ದೇವರೇ ನಾವು ಬರೀ ಭಕ್ತರಾಗಿರೋದಕ್ಕೆ ಇಷ್ಟ ಇಲ್ಲಪ್ಪ, ನಾವು ಶಿಷ್ಯರಾಗಿರೋದಕ್ಕೂ ಇಷ್ಟ ಇಲ್ಲಪ್ಪ, ನಾವು ಅಪೋಸ್ತಲರಾಗಬೇಕು. ಅಪೋಸ್ತಲರು ಕ್ರಿಸ್ತನ ಜೀವವನ್ನ ಕುರಿತು ಮಾತನಾಡಿದ್ದಾರೆ, ಯೇಸುವಿನ ಜೀವನವನ್ನ ಕುರಿತು, ಯೇಸುವಿನ ಮರಣವನ್ನ ಕುರಿತು, ಯೇಸುವಿನ ಪುನರುತ್ಥಾನವನ್ನ ಕುರಿತು ಅಪೊಸ್ತಲರೇ ಮಾತನಾಡಿದ್ದಾರೆ. ಇವತ್ತು ನಾನು ನೀನು ಇದನ್ನೇ ಮಾತನಾಡಬೇಕು ಅನ್ನೋದು ದೇವರ ಚಿತ್ತ. ಸ್ಥಾನಿಕನಾದ ಯೋಹಾನ ಹೇಳಿದಾಗೆ ನಾವು ಕಡಿಮೆ ಆಗಬೇಕು, ನನ್ನ ಯೇಸು ಹೆಚ್ಚಬೇಕು, ಅವನು ವೃದ್ಧಿಯಾಗಬೇಕು. ಪ್ರಿಯರೇ, ನಿನ್ನ ಒಂದು ನಂಬಿಕೆ, ಪ್ರಾರ್ಥನೆ ದೊಡ್ಡ ಬದಲಾವಣೆಯನ್ನು ದೇವರು ತರ್ತಾನೆ. ನಿನ್ನ ಒಂದು ಆರಿಸುವಿಕೆ ದೊಡ್ಡ ಬದಲಾವಣೆ ನಡೆಯುತ್ತೆ. ಯಾರನ್ನು ಆರಿಸ್ಕೊಳ್ತಾ ಇದೆಯೋ? ರೂತಳು ನಹೋಮಿನ ಆರಿಸ್ಕೊಂಡಿದ್ದಾಳೆ. ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಜೀವವುಳ್ಳ ದೇವರನ್ನ ಆರಿಸ್ಕೊಂಡಿದ್ದೇವೆ. ಪ್ರಿಯ ಸಹೋದರಿ, ಶಿಷ್ಯರು ಹೇಳ್ತಾರೆ, ನಾವು ನಿತ್ಯ ಜೀವವನ್ನು ಆರಿಸ್ಕೊಂಡಿದ್ದೇವೆ. ಆ ನಿತ್ಯ ಜೀವದ ವಾಕ್ಯ ನಿನ್ನಲ್ಲಿದೆ. ಆ ಜೀವ ಯಾರಲ್ಲಿ ಬರುತ್ತೋ ಅಲ್ಲಿ ಆಟೋಮೆಟಿಕ್ ಆಗಿ ದೆವ್ವ ಹೋಗುತ್ತೆ, ವ್ಯಾಧಿಗಳು ಹೊರಟೋಗುತ್ತೆ, ಸಮಸ್ಯೆಗಳು ಹೊರಟೋಗುತ್ತೆ, ಬಲಹೀನತೆಗಳು ಹೊರಟೋಗುತ್ತೆ, ರೋಗಗಳು ಹೊರಟೋಗುತ್ತೆ, ಅಂಧಕಾರ ಕಾರ್ಯಗಳಿಗೆ ಸಂಬಂಧಪಟ್ಟ ಯೋಚನೆಗಳು ಹೊರಟೋಗುತ್ತೆ. ಆದ ಕಾರಣ ನಮ್ಮನ್ನ ಇವತ್ತು ದೇವರಿಗೆ ಒಪ್ಪಿಸಿಕೊಡೋಣ. ನನಗೆ ನೀನು ಬೇಕು ಸ್ವಾಮಿ, ನಿನಗೆ ನನ್ನ ಕೃಪೆ, ನಿನ್ನ ಕೃಪೆ ನನಗೆ ಬೇಕಪ್ಪ. ಹೌದು ದೇವರೇ, ಎಂಥ ಬಿರುಗಾಳಿ ಆಗಲಿ, ಹೋರಾಟಗಳಾಗಲಿ, ಸಮಸ್ಯೆಗಳಾಗಲಿ ಬರುವಾಗಲೂ ನನಗೆ ನೀನು ಬೇಕು ಸ್ವಾಮಿ, ನನಗೆ ನೀನು ಬೇಕು, ನನಗೆ ನೀನು ಬೇಕು. ಎಸ್, ಎಲ್ಲರೂ ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ನಾನೇನೋ ಹೇಳಕ್ಕೆ ಅಂತ ಏನೋ ಹೇಳ್ಬೇಕಂತ ಹೇಳ್ತಾ ಇಲ್ಲ. ಅನೇಕರು ಕರ್ತನಿಗಾಗಿ ನಿಮ್ಮ ಜೀವ ಇರೋವರೆಗೂ ಸೇವೆ ಮಾಡೋರಾಗಿರ್ತೀವಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ನಿಮ್ಮ ಜೀವ ಇರೋವರೆಗೂ ಕರ್ತನನ್ನು ಘನಪಡಿಸುವಂಥವರಾಗಿದ್ದೀರಿ. ಈ ಒಂದು ಪ್ರವಾದನೆ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕೆಲವರೆಲ್ಲ ಆಲ್ರೆಡಿ ಡಿಸೈಡ್ ಮಾಡ್ತಾ ಇದ್ದೀರಾ, ನಾನು ಜೀವ ಇರೋವರೆಗೂ ನಿನ್ನನ್ನು ಸೇವಿಸ್ತೇನೆ ಸ್ವಾಮಿ. ಎಸ್ ಎಸ್, ಕೆಲವರು ಲೇಡೀಸು ತೀರ್ಮಾನ ಮಾಡ್ತಾ ಇದ್ದಾರೆ, ನಾನು ಜೀವ ಇರೋವರೆಗೂ ಅನುಕೂಲ ಇರಲಿ ಅನಾನುಕೂಲ ಇರಲಿ
ಯೇಸು ಸಾಕು. ಆ ವೈರಾಗ್ಯದ ಆತ್ಮನು ಇಲ್ಲಿ ಇಳಿದು ಬರ್ತಾ ಇದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಸ್ 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 ಎಸ್. ಒಬ್ರು ಸಿಸ್ಟರ್ ಇದ್ದಿರಲಿ, ನಿಮಗೆ ಮನೇಲಿ ಇರೋಕ್ಕಾಗಲ್ಲ, ನೀವು ಯಾರನ್ನ ನೋಡಿದ್ರು ಸುವಾರ್ತೆ ಸಾರುವಂತ ಒಂದು ಕೃಪೆ ದೇವರು ಕೊಟ್ಟಿದ್ದ. ಥ್ಯಾಂಕ್ ಯು ಲೋ, 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 ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಇನ್ನೊಬ್ರು ಇಲ್ಲಿದ್ದೀರಿ, ನೀವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಸಮಸ್ಯೆಗಳನ್ನ ದೇವರು ಬಿಡುಗಡೆ ಮಾಡಿದ್ದಾನೆ. ಅದು ನಿಮ್ಮ ಕೈಲಿ ನಿಮಗೆ ನಂಬಕ್ಕಾಗ್ತಾ ಇಲ್ಲ, ಆದರೆ ಬರೋ ದಿನದಲ್ಲಿ ದೇವರು ಅದನ್ನು ಸಾಕ್ಷಿ ಸಮೇತ ಎಬ್ಬಿಸಲಿಕ್ಕಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ನನಗೆ ಗೊತ್ತಿಲ್ಲ, 3 ಜನ ಮನೆ ಕಟ್ಟಿ ಫಿನಿಶಿಂಗ್ ಮಾಡಿ ಗ್ರ್ಯಾಂಡ್ ಓಪನಿಂಗ್ ಮಾಡಿ ಟೆಸ್ಟಮನಿಗಳನ್ನ ಕೊಡುವವರಾಗಿದ್ದೀರಿ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. 3 ವ್ಯಕ್ತಿಗಳು ಗ್ರ್ಯಾಂಡ್ ಫಿನಿಶಿಂಗ್ ಮಾಡಿ ಸಾಕ್ಷಿ ಕೊಡುವಂತ ಒಂದು ಕೃಪೆಗೆ ದೇವರು ಎಬ್ಬಿಸಲಿಕ್ಕಿದ. ಬಹಳ ಹೋರಾಟದಲ್ಲಿ ನೀವು ನಡೀತಾ ಇದ್ದೀರಿ, ಆದರೆ ಎಂಡ್ ಆಫ್ ದ ಡೇ ಅದು ಮಹಿಮೆಯಾಗಿ ದೇವರು ನಡೆಸಲಿಕ್ಕಿದ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಇಬ್ಬರು ಮನೆಗೆ ಏನಂತ ಗೊತ್ತಿಲ್ಲ, 2 ಟೂ ವೀಲರ್ ವೆಹಿಕಲ್ ನಿಮ್ಮ ಮನೆಗೆ ಬರಲಿಕ್ಕಿದೆ. ಇಬ್ಬರು ಮನೆಗೆ 2 ವೀಲರ್ ವೆಹಿಕಲ್ ನಿಮ್ಮ ಮನೆಗೆ ಬರಲಿಕ್ಕಿದೆ. ಥ್ಯಾಂಕ್ ಯು ಲೋ. ಶೋರೂಮ್ ಬೈಕ್, ಶೋರೂಮ್ ಬೈಕ್, ಶೋರೂಮ್ ಬೈಕ್ ಅದು ನಿಮ್ಮ ಮನೆಗೆ ಬರಲಿಕ್ಕಿದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನನಗೆ ಗೊತ್ತಿಲ್ಲ ಯಾರಂತ, 3 ಜನ ನೀವು ಸೈಟ್ಗಳನ್ನ ತೆಗೆದುಕೊಳ್ಳೋರಾಗಿದ್ದೀರಿ. 3 ಜನ ಸೈಟ್ ಪರ್ಚೇಸ್ ಮಾಡುವ ವ್ಯಕ್ತಿಗಳಾಗಿದ್ದೀರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲೋ. ಕಡೆಯದಾಗಿ ದೇವರಿಗೆ ಕರಗಳನ್ನ ತಟ್ಟಿ, ದೇವರೇ ಇದು ನಮಗೆ ಮಾತನಾಡೋದಕ್ಕೆ ನಿನಗೆ ಸ್ತೋತ್ರ, ಮಾತನಾಡೋದಕ್ಕೆ ನಿನಗೆ ಸ್ತೋತ್ರ, ನಮ್ಮನ್ನು ಬಲಪಡಿಸೋದಕ್ಕೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲೋ. ಯಾರಂತ ಗೊತ್ತಿಲ್ಲ, ನೆಕ್ಸ್ಟ್ ಇನ್ನು ಒಂದು 4 ರಿಂದ 5 ತಿಂಗಳಲ್ಲಿ ಈ ಸಭೆಯಲ್ಲಿ 3 ಜನ ಗರ್ಭವತಿಯರು ಗಂಡು ಮಕ್ಕಳನ್ನ ಹೊರುವಂತ ಒಂದು ಪ್ರವಾದನೆ ದೇವರ ಆತ್ಮನ್ ತರ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಲೋ. ಆ 3 ಜನ ಗಂಡು ಮಕ್ಕಳನ್ನ ಹೊರುವಂತವರು ನಿಮಗೆ ಅಷ್ಟು ಸಾಧಾರಣವಾಗಿ ಆ ಮಗು ಬರೋದಿಲ್ಲ. ಶತ್ರು ಆ ಮಗುವಿನ ವಿಷಯದಲ್ಲಿ ಹೋರಾಟ ಮಾಡ್ಲಿಕ್ಕಿದ್ದಾನೆ. ಆದರೆ ಆ 3 ಜನರಿಗೆ ಹುಟ್ಟುವಂತ ಒಂದು ಮಗು ಬಹಳ ಶಾರ್ಪ್ ಆಗಿ, ಬಹಳ ಜ್ಞಾನವಾಗಿ, ಬಹಳ ಚುರುಕಾಗಿ, ಹೇಳೋದಕ್ಕಿಂತ ಮುಂಚಿತವಾಗಿ ಆಕ್ಟಿವ್ ಆಗಿ ಓಡುವಂತ ಒಂದು ಮಗು ಆಗಿರ್ತದೆ. ದೇವರೇ ಅದು ಯಾರು ನನಗೆ ಗೊತ್ತಿಲ್ಲಪ್ಪ, ಆ 3 ಗರ್ಭ ಫಲದ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಅಪ್ಪ, ಈ ರೀತಿಯಾಗಿ ನಿನ್ನ ಸಭೆನ, ನಮ್ಮನ್ನ ವಾಕ್ಯದ ಮೂಲಕ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಅದು ಮಾತ್ರ ಅಲ್ಲ, ನನಗೆ ಅವಾಗಿಂದ ಪರಿಶುದ್ಧಾತ್ಮ ಒಂದು ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಈ ಸಭೆಗೆ ಇನ್ಸ್ಟ್ರೂಮೆಂಟ್ ಯಾವುದು ಕಡಿಮೆ ಇರೋದಿಲ್ಲ. ಎಲ್ಲ ಇನ್ಸ್ಟ್ರೂಮೆಂಟ್ ಬಂದು ಸೇರ್ಲಿಕ್ಕಿದೆ. ಎಲ್ಲ ಇನ್ಸ್ಟ್ರೂಮೆಂಟ್ ಬಂದು ಅದು ಡ್ರಮ್ ಸೆಟ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೈಕ್ ಸೆಟ್ ಆಗಿರ್ಬೋದು, ಮಾನಿಟರ್ಗಳಾಗಿರ್ಬೋದು, ಒಂದು ರಾಯಲಿಟಿಯನ್ನ ಈ ಸಭೆಗೆ ದೇವರು ತರಲಿಕ್ಕಿದ್ದ. ಒಂದು ರಾಯಲಿಟಿಯನ್ನ ದೇವರು ಸಭೆಗೆ ತರಲಿಕ್ಕಿದ್ದ. ಅದು ಮಾತ್ರ ಅಲ್ಲ, ಇಲ್ಲಿ ಆರಾಧನೆ ಮಾಡುವ ವರ್ಷೀಪರ್ಸ್ ಅನ್ನು ದೇವರು ಮಹಿಮೆಯಾಗಿ ನಡೆಸಲಿಕ್ಕಿದ್ದ. ಕರ್ತನು ಸಮ್ಮುಖದಲ್ಲಿ ಮೊಣಕಾಲಾಕಿ ಆರಾಧನೆ ಮಾಡುವಂತವರೇ, ಆ ಆರಾಧನೆಯಲ್ಲಿ ದೆವ್ವಗಳು ಬಿಡುಗಡೆ ಆಗಲಿಕ್ಕಿದೆ, ಅತಿಶಯಗಳು ನಡಿಲಿಕ್ಕಿದೆ, ಅದ್ಭುತಗಳು ನಡಿಲಿಕ್ಕಿದೆ. ಜನ ಈ ಸಭೆನ ಹುಡುಕಿ ವ್ಯಾನ್ಗಳಲ್ಲಿ ಬರ್ಲಿಕ್ಕಿದ್ದ, ಕಾರ್ಗಳಲ್ಲಿ ಬರ್ಲಿಕ್ಕಿದ್ದ, ಆಟೋಗಳಲ್ಲಿ ಬರ್ಲಿಕ್ಕಿದ್ದ, ಊರುಗಳಿಂದ ಬರ್ಲಿಕ್ಕಿದ್ದ, ಗುರುತು ಮಾಡಿ ಬರ್ಲಿಕ್ಕಿದ್ದಾರೆ. ಓ ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಯೇಸು ರಾಜನಾಗಿಲು ಕೂತಿದ್ದಾನೆ. ಯೇಸು ರಾಜಾದಿರಾಜನಾಗಿಲು ಕೂತಿದ್ದಾನೆ. ಬರೀ ಪ್ರಾಬ್ಲಮ್ ಕ್ಲಿಯರ್ ಮಾಡಕ್ಕಲ್ಲ, ನಿಮಗೆ ನಿತ್ಯ ಜೀವ ಕೊಡಕ್ಕೆ, ಜೀವವುಳ್ಳ ವಾಕ್ಯ ಕೊಡಕ್ಕೆ, ನಿಮ್ಮನ್ನ ಮಾರ್ಪಡಿಸೋದಕ್ಕೆ, ಶಕ್ತಿಯುತವಾಗಿ ನಿಮ್ಮನ್ನ ನಡೆಸೋದಕ್ಕೆ. ಥ್ಯಾಂಕ್ ಯು ಲೋ. ಎಸ್, ಥ್ಯಾಂಕ್ ಯು ಜೀಸಸ್. ನನಗೆ ಗೊತ್ತಿಲ್ಲ ಈ ಸಭೆಯಲ್ಲಿ ಎಷ್ಟು ಮಕ್ಕಳು ಎಜುಕೇಶನ್ನಲ್ಲಿ ಇದ್ದಾರೋ, ಓದ್ತಾ ಇದ್ದಾರೋ, ಅವರೆಲ್ಲರ ಮಾರ್ಕ್ಸ್ ಟಾಪ್ 1ಗೆ ದೇವ್ರು ತಗೊಂಡ್ಬರ್ಲಿಕ್ಕಿದ್ದ. ಒಳ್ಳೆ ಮಾರ್ಕ್ಸ್ ಅನ್ನ ಈ ಸಭೆಯಲ್ಲಿ
ಕಂಪ್ಲೀಟ್ ಆಗಿ ಆ ಮಕ್ಕಳಿಗೆ ದೇವರು ತರಲಿಕ್ಕಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರೇ, ಎಲ್ಲ ಮಾತುಗಳು ನೀನು ನನಗೆ ತೋರಿಸೋದನ್ನು ನಾನು ಹೇಳಿದ್ದೀನಿ. ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವದಿಸು. ನಿಮ್ಮ ಸೇವಕನಾಗಿ ಪ್ರತಿಯೊಬ್ಬರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಕಳೆದ ವಾರಪ್ಪ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಆಚರಿಸಲ್ಪಟ್ಟ ನಾವು ಪ್ರಾರ್ಥನೆ ಮಾಡುವಾಗ ಮೈಕಲ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಆ ಮಗು ಕಳೆದ ವಾರ ಹುಟ್ಟಿದ ದಿನ ಆಚರಿಸ್ಕೊಂಡಿರುವಾಗ ಹೊಸ ವರ್ಷಕ್ಕೆ ಹೋಗಂತ ಈ ಮಗನ ಕಡೆಗೆ ಎಲ್ಲರ ಕೈಗಳನ್ನ ಚಾಚೋಣ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಯೇಸುವಿನ ನಾಮದಲ್ಲಿ ನಾನು ಹೆಚ್ಚಿಸಕ್ಕೆ ಹೇಳ್ತಾ ಇಲ್ಲ. ಯಾವಾಗಲೂ ದೇವರ ಮನೆಯಲ್ಲಿ ಇರೋತಕ್ಕ ಒಂದು ಭಾಗ್ಯ ದೇವರು ನಿನಗೆ ಕೊಡ್ತಾರೆ. ಎನಿ ಟೈಮ್ ನಿನ್ನ ಜಾಸ್ತಿ ಸಮಯ ದೇವರ ಮನೆಯಲ್ಲಿ ಕಳೆಯತಕ್ಕ ಒಂದು ಕೃಪೆ ದೇವ್ರು ನಿನಗೆ ಕೊಡ್ತಾರೆ. ಥ್ಯಾಂಕ್ ಯು ಲೋ. ನಾನು ಕಣ್ಮುಚ್ಚಿದ ಕೂಡಲೇ ಹೇಳಿದ್ದು ದೇವರು ಅದೇ. ದೇವರ ಮನೇಲೇ ಇರೋ ಒಂದು ಭಾಗ್ಯ ದೇವ್ರು ಕೊಡ್ತಾನೆ. ಥ್ಯಾಂಕ್ ಯು ಲೋ. ನನಗೆ ಗೊತ್ತಿಲ್ಲ, ಕರ್ತನಿಗಾಗಿ ವೈರಾಗ್ಯದಿಂದ ಜೀವಿಸುವಂತ ಒಂದು ಹೃದಯ ದೇವ್ರು ತಗೊಂಡ್ಬರ್ತಾನೆ. ಸಮ್ ಏಜ್ ನೀನು ದಾಟ್ತಾ ಇದ್ದಂಗೆ ನಿನ್ನ ಮೈಂಡ್ ಸೆಟಪ್, ನಿನ್ನೆಲ್ಲ ಆಕ್ಟಿವಿಟೀಸ್ ದೇವ್ರು ಚೇಂಜ್ ಮಾಡ್ಲಿಕ್ಕಿದ್ದ. ಅಪ್ಪ, ಈ ನೂತನ ವರ್ಷ ಕಾಲಿಟ್ಟಂತ ಈ ಮಗುವನ್ನ ನಿನ್ನ ಮುಂದೆ ನಾನು ತಂದಿದ್ದೇನೆ. ಸಭೆಯಾಗಿ ಅವನ್ನ ಆಶೀರ್ವದಿಸ್ತಾ ಇದ್ದೇನೆ. ಈ ವರ್ಷದ 365 ದಿನ ಈ ಮಗನಿಗೆ ಜ್ಞಾನ, ಬಲ, ಶಕ್ತಿ, ಆರೋಗ್ಯ ನೀನು ಕೊಟ್ಟು ನೀನು ನಡೆಸಪ್ಪ. ಒಂದೊಂದು ದಿನ ಕರ್ತನಾತ್ಮನಿಗೆ ಒಳಪಟ್ಟು ಜೀವಿಸುವ ಮಗನಾಗಿ ಅಭಿಷೇಕಿಸು. ದೇವರಿಗೂ ಧರ್ಮಸಭೆಗೂ ತಂದೆ ತಾಯಿಗೂ ಭಯಪಟ್ಟು ನಡೆಯತಕ್ಕ ಮಗನಾಗಿ ಆಯ್ತ ಮಾಡು. ನಿಮ್ಮ ಸೇವಕನಾಗಿ ಸಭೆಯಾದ ನಾವು ಈ ಹೊಸ ವರ್ಷವನ್ನ ಆಶೀರ್ವದಿಸ್ತೇವೆ. ಇವರು ಆಶೀರ್ವದಿಸಲ್ಪಡಲಿ. ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವಳ ತಂದೆ, ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂತ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.